ಕರ್ನಾಟಕ ರಾಜಕಾರಣ ಒಂದು ಹೊಸ ಪಲ್ಲಟ ಅಥವಾ ಹೊಸ ಕವಲುದಾರಿಯ ಕಡೆಗೆ ಹೋಗ್ತಿರೋ ಹೊತ್ತಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಮೊನ್ನೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೂತು, ಕಾಂಗ್ರೆಸ್ನ ಹೈಕಮಾಂಡ್ ಇರುವಂತಹ ದೆಹಲಿಯಲ್ಲೇ ಕೂತು ಆಡಿದಂತಹ ಕೆಲವು ಮಾತುಗಳ ಬಳಿಕ ಎಲ್ರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅಂತೇಳಿ. ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ಮೆಸೇಜ್ ಕೊಟ್ಟಾಗಿದೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತೇಳಿ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಹಣೆಬರಹ, ಬ್ರಹ್ಮ ಲಿಖಿತ ಹಣೆಬರಹದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ಇದೆಯಾ? ಇದರ ಜೊತೆಗೆ ಬಿಜೆಪಿಯವರು ಒಂದು ಆರೋಪವನ್ನು ಮಾಡಿದ್ದಾರೆ, ಕಾಂಗ್ರೆಸ್ನ ಒಳಗಡೆಯೇ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತೇಳಿ, ಅವರವರ ಒಳಗೆ ಕುದುರೆ ವ್ಯಾಪಾರ ನಡೀತಿದೆ ಅಂತೇಳಿ ಬಿಜೆಪಿಯವರು ಆರೋಪ ಮಾಡಿದ್ದಾರೆ. ಇತ್ತ ಕಾಂಗ್ರೆಸ್ನವರು ಆರೋಪ ಮಾಡಿದ್ದಾರೆ, ಹುಣಗುಂದದ ಶಾಸಕ ವಿಜಯ ಕಾಶಪ್ಪನವರ್ 55 ಮಂದಿ ಶಾಸಕರ ಹಿಟ್ ಲಿಸ್ಟ್ ಅನ್ನು ಬಿಜೆಪಿಯವರು ರೆಡಿ ಮಾಡಿದ್ದಾರೆ ಅಂತೇಳಿ. ಟೈಮ್ ಬಂದರೆ ಡಿ ಕೆಗೆ ಬಾ ಬ್ರದರ್ ನಾನಿದ್ದೀನಿ ಅಂತಾರ HD ಕುಮಾರಸ್ವಾಮಿ. ಸಂತನಾದಂತಹ ಸಂತ ಅಂತ ಹೇಳಿದ್ರೆ ಯಾವುದು ಬೇಡ, ನಿರಾತಂಕ ನಿರ್ಲಿಪ್ತ ಕೃಷ್ಣ, ಭಗವಾನ್ ಕೃಷ್ಣ ಹೇಳ್ತಾನಲ್ಲ, ನಿರ್ಲಿಪ್ತತೆ, ಆ ನಿರ್ಲಿಪ್ತತೆಗೆ ಬಂದು ನಿಂತಿದ್ದಾರ ಡಿ ಕೆ ಶಿವಕುಮಾರ್. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಬಿಜೆಪಿಯ ವಕ್ತಾರರಾಗಿರುವಂಥ ಉತ್ಕರ್ಷ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನ ವಕ್ತಾರರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ, ಅದ್ರ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಅದಕ್ಕಿಂತ ಮುಂಚೆ ಉತ್ಕರ್ಷ್ ಅವರೇ, ಈಗ ಸದ್ಯದ ಬೆಳವಣಿಗೆಯ ಪ್ರಕಾರ ಈ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಇದ್ರ ಬಗ್ಗೆ ಬಿಜೆಪಿ ಸ್ಟೇಟ್ ಲೀಡರ್ಸು ಮತ್ತು ನ್ಯಾಷನಲ್ ಲೀಡರ್ಸ್ ಏನು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ, ಏನು ನಿಮ್ಮ ಪಕ್ಷದ ಒಳಗಡೆ ನಡೀತಾ ಇರುವಂಥ ಡಿಬೇಟ್ ಏನು ಅಂತೇಳಿ? ನೋಡಿ, ನಮ್ಮ ಪಕ್ಷದಲ್ಲಿ ಆಗ್ತಾ ಇರತಕ್ಕಂಥ ಚರ್ಚೆ ಬಹಳ ಸ್ಪಷ್ಟವಾಗಿದೆ. ನಮಗೆ ಇವತ್ತು ಕುರ್ಚಿ ಕಾಳಗದಲ್ಲಿ ಇವರ ವೈಯಕ್ತಿಕ ಕುರ್ಚಿ ಕಿತ್ತಾಟಕ್ಕೋಸ್ಕರ ಕರ್ನಾಟಕ ಜನತೆಯ ಅಭಿವೃದ್ಧಿ ಇರ್ಬೋದು ಅಥವಾ ಹಿತಾಸಕ್ತಿಯನ್ನು ಕಾಯುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ನೀವು ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿ, ಯಾರನ್ನಾದರೂ ಉಪಮುಖ್ಯಮಂತ್ರಿ ಮಾಡಿ, ಯಾರನ್ನಾದರೂ ಅಧ್ಯಕ್ಷರು ಮಾಡಿರಿ, ಇವತ್ತು ಜನ ಕೇಳ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಾ ಇದೆಯಾ? ಯಾವ ಜನರು ನಿಮ್ಮ ಮುಖವನ್ನು ನೋಡಿ ಮತವನ್ನು ಕೊಟ್ಟಿದ್ದಾರೆ, ಯಾವ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ, ಅದನ್ನು ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ? ಅದನ್ನು ಮಾಡುವಂಥ ಕೆಲಸವನ್ನು ನೀವು ಸಮಾಜದಲ್ಲಿ ಮಾಡ್ತಾ ಇದ್ದೀರಾ? ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ನೋಡಿ, ಕರ್ನಾಟಕದ ಬಜೆಟ್ ಇರ್ತಕ್ಕಂಥದ್ದು 4,09,000 ಕೋಟಿ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಇವ್ರಿಗೆ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು 50,000 ಕೋಟಿ. ಇನ್ನು ಮಿಕ್ಕಿರ್ತಕ್ಕಂಥ 3,50,000 ಕೋಟಿ ಬಜೆಟ್ ಎಲ್ಲಿ ಹೋಗ್ತಾ ಇದೆ? ಯಾವುದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದೀರಾ? ಯಾವ ವಿಚಾರಗಳನ್ನು ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ನೀವು ಜನಕ್ಕೆ ಮಾಹಿತಿ ಕೊಡಬೇಕು. ಇವತ್ತು ನೀವು ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಕಂದಾಯ ಇಲಾಖೆ ಇರ್ಬೋದು, RDPR ಇರ್ಬೋದು, ಕೃಷಿ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ತಗೊಂಡ್ರೆ ಇವತ್ತು ಕಮಿಷನ್ ಅನ್ನುವಂಥದ್ದು, ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವಾಡುತ್ತೆ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಇದು ಜನಸಾಮಾನ್ಯರು ಕೇಳ್ತಾ ಇರುವಂಥದ್ದು, ಭ್ರಷ್ಟಾಚಾರಕ್ಕೆ ನಿಮ್ಮ ಉತ್ತರ ಏನು? ನಾನು ಇದಕ್ಕೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಇವತ್ತು ಬೆಂಗಳೂರಿನ ಮಟ್ಟಿಗೆ ಮಾತನಾಡಬೇಕು ಅಂತಂದ್ರೆ, ಕಂದಾಯ ಇಲಾಖೆಯಲ್ಲಿ ಇವತ್ತು BBMP ಅವರು 5,08,000 ಈ ಖಾತೆಗಳನ್ನ ಕೊಡುವಂತ ಕೆಲಸ ಮಾಡಿದೆ. ಅಂದ್ರೆ 25% ಆಫ್ ಬೆಂಗಳೂರು ಪಾಪ್ಯುಲೇಷನ್. ಇನ್ ಮಿಕ್ಕಿರ್ತಕ್ಕಂಥ 75%ಗೆ ಈ ಖಾತೆಯನ್ನು ಕೊಡುವಂತ ಕೆಲಸ ಮಾಡಿದ್ದೀರಾ? ಒಬ್ಬ ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವಮಾನದ ದುಡಿಮೆಯನ್ನು ದುಡಿದು ಒಂದು ಪ್ರಾಪರ್ಟಿ ಅಂತ ತಗೊಳ್ತಾನೆ, ಸೈಟ್ ಅಂತ ತಗೊಳ್ತಾನೆ. ಇವತ್ತು ಈ ಖಾತೆಯನ್ನು ಕೊಟ್ಟರು ಕೂಡ ನೀವು ಆನ್ಲೈನ್ ನಲ್ಲಿ ಅದರ ಡ್ರಾಫ್ಟ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ರೆ, ಆನ್ಲೈನ್ ಅಲ್ಲಿ ಬರ್ತಾ ಇರತಕ್ಕಂಥ ಡ್ರಾಫ್ಟ್ ಅಲ್ಲಿ ಎಷ್ಟು ಸಮಸ್ಯೆಗಳಿದೆ ಅಂತಂದ್ರೆ, ಅವರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಹೆಸರು ಬದಲಾವಣೆ, ವಾರ್ಡ್ ನಂಬರ್ ಸರಿಯಾಗಿಲ್ಲ, ಇಷ್ಟು ಸಮಸ್ಯೆಗಳು ಇವತ್ತು ಆನ್ಲೈನ್ ಅಲ್ಲಿ ಆಗಿದೆ. ಸರಿ, ಆನ್ಲೈನ್ ಅಲ್ಲಿ ಆಗಿದೆ ಅಂತ ಫಿಸಿಕಲ್ ಆಗಿ ತಗೊಂಡೋಗಿ BBMP ಅಧಿಕಾರಿಗಳ ಹತ್ರ ಕೊಡಕ್ ಹೋದ್ರೆ 5,000 ಕೊಡಿ, 10,000 ಕೊಡಿ, 15,000 ಕೊಡಿ ಅಂತ ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಹೀನಾಯ ಪರಿಸ್ಥಿತಿಗೆ ಇವತ್ತು ಕಂದಾಯ ಇಲಾಖೆ ಬಂದು ತಲುಪಿದೆ. ಕಂದಾಯ ಇಲಾಖೆಯ ಮಂತ್ರಿಗಳು ಕೃಷ್ಣ ಬೈರೇಗೌಡರು ದೊಡ್ಡ ಎಕನಾಮಿಕ್ಸ್ ರೀತಿಯಲ್ಲಿ ಎಲ್ಲಾ ದೇಶದ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಇವತ್ತು BBMP ಈ ಖಾತೆಯನ್ನು ಕೊಡುವಂತದ್ರಲ್ಲಿ ಎಷ್ಟು ಸಮಸ್ಯೆಗಳಾಗಿದೆ. ಇವತ್ತು RDPR ಇಲಾಖೆ ಬಗ್ಗೆ ಮಾತಾಡ್ಬೇಕಂದ್ರೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು RSS ಬಗ್ಗೆ ಮಾತಾಡ್ತಾರೆ, ಜಗತ್ತಿನ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. RDPR ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತಂದ್ರೆ, 50 ಇವರು ಹೇಗೆ ಸಿಸ್ಟಮ್ ಕೆಲಸ ಮಾಡ್ತಾ ಇದೆ, 50 ಜನರನ್ನ ಹೈರ್ ಮಾಡ್ಕೊಳೋದು, ಪ್ರತಿ ಕಾಮಗಾರಿಗೆ ಅದೇ 50 ಜನರನ್ನು ತಗೊಂಡೋಗಿ ಫೋಟೋ ಹಾಕುವಂಥದ್ದು, ಫೋಟೋ ಹಾಕ್ಬಿಟ್ಟು ಹಣವನ್ನ ಬಿಡುಗಡೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಹೀನಾಯ ಮಟ್ಟಕ್ಕೆ RDPR ಇಲಾಖೆ ಹೋಗಿದೆ ಅಂತಂದ್ರೆ, ಮೊನ್ನೆ ಒಬ್ಬ ಹುಡುಗನ್ಗೆ ಬುರ್ಕಾ ವೇಷ ಹಾಕ್ಬಿಟ್ಟು ಹೆಣ್ಣಿನ ರೀತಿಯಲ್ಲಿ ಫೋಟೋ ತಗೊಂಡು ಅದು ಕಾಮಗಾರಿ ಆಗಿದೆ ಅಂತ ಫೋಟೋ ಹಾಕ್ತಿರಲ್ರಿ. ಇವತ್ತು RDPR ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, 15th ಫಿನಾನ್ಸ್ ಕಮಿಷನ್ ಪ್ರಕಾರ 3 ಸ್ಟೇಜಸ್ಗಳಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಕುಂತಿದ ಕಡೆ ಗೂಗಲ್ ಮ್ಯಾಪ್ ಓಪನ್ ಮಾಡ್ಬಿಟ್ಟು ನೀವು ಆ ಗೂಗಲ್ ಮ್ಯಾಪ್ ಫೋಟೋವನ್ನ ಅದರಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ. ಶಿಕ್ಷಣ ಇಲಾಖೆಯಲ್ಲಿ ಮಧು ಬಂಗಾರಪ್ಪನವರು, ನಾನು ಹಿಂದೂ ದೇವಸ್ಥಾನಗಳಿಗೆ ಹಣ ಕೊಡೋದಿಲ್ಲ ಅಂತ ಹಿಂದೂಗಳ ವಿರುದ್ಧ ಮಾತನಾಡ್ತಾರೆ.
ಮಾತನಾಡ್ತಾರ್ರಿ. ಇವತ್ತು ನಮಗ್ ದೇವಸ್ಥಾನಕ್ಕೆ ನೀವು ಹಣ ಕೊಡಬೇಡಿ, ಪಾಪ ಮಕ್ಕಳಿಗೆ ಕೊಡ್ಲಿಕ್ಕೆ ನಿಮ್ಮ ಹತ್ರ ಶೂ ಇಲ್ಲ, ಲೇಸ್ ಇಲ್ಲ, ಸಾಕ್ಸ್ ಇಲ್ಲ, ಕೊಡುವಂತ ಉತ್ಕರ್ಷ್ ಅವರೇ 6 ಮೊಟ್ಟೆಗಳಲ್ಲಿ 3 ಮೊಟ್ಟೆಗಳು ತಲುಪ್ತಾನೆ ಇಲ್ಲ ವಿದ್ಯಾರ್ಥಿಗಳಿಗೆ. ಐ ಅಗ್ರಿ. ನೀವು ಏನೆಲ್ಲ ಪಾಯಿಂಟ್ಸ್ ಅನ್ನು ಎತ್ತಿದಿರಿ, ದೋಸ್ ಆರ್ ಪೀಪಲ್ ಕನ್ಸರ್ನ್ ಪಾಯಿಂಟ್ಸ್. ಹೌದು, ಖಂಡಿತವಾಗ್ಲೂ ಅದನ್ನೇ ಮಾತನಾಡಬೇಕು ಸರ್. ನಮ್ಮನ್ನೆಲ್ಲ ನಾನು ನೋಡಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ಡಿಬೇಟ್ ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಆಗ್ತಿರೋದು ಇದೆ. ನೀವು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ರಪ್ಪ, ನೀವು ಯಾರನ್ನಾದ್ರೂ ಉಪಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಜನಗಳ ಸಮಸ್ಯೆ ಕೇಳ್ರೆ. ಇವತ್ತು ಟ್ಯಾಕ್ಸ್ ಆಗ್ತಾ ಇದಾರೆ, ಪಾಪ ಕಾಂಡಿಮೆಂಟ್ಸ್ ಇಟ್ಕೊಂಡಿರೋ ಒಬ್ಬ ಸಾಕಾರ ನಗರದಲ್ಲಿ ನಮ್ಮ ಏರಿಯಾದಲ್ಲಿ 1 ಕೋಟಿ ಅವನು ಆದಾಯ ಮಾಡಿದ್ದಾನಂತೆ. ಹೇಗ್ರಿ ಮಾಡಕ್ ಸಾಧ್ಯ? ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆತ ಏನ್ ಓದಿದಾನ, ಏನ್ ಮಾಡಿದ್ದಾನೆ? ಬಟ್ GST ಬರುವಂತದ್ದು ಇಲ್ಲ, GST ಬರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕರ್ನಾಟಕ ವಾಣಿಜ್ಯ ಇಲಾಖೆಯ ಅದು ಆಧಾರದ ಮೇಲೆ ಅದು ಅವರಿಗೆ ತಲುಪಿರುವಂತದ್ದು. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರ. ಸೆಂಟ್ರಲ್ ಗವರ್ಮೆಂಟ್ ನ ಯಾವ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ, ಇದು ಬಹಳ ಸ್ಪಷ್ಟಪಡಿಸ್ತೀನಿ. ಇದು ಸುಮಾರು ಜನ ಕನ್ಫ್ಯೂಷನ್ ಇದೆ. ಬಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಈ ಕಮ್ಸ್ ಅಂಡರ್ KS ರೆಕ್ರೂಟ್ಮೆಂಟ್. KS ಯಾರು IAS IPS ಗಳು ಸೆಂಟ್ರಲ್ ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಒಬ್ಬ ಸಾಕಾರ ನಗರದಲ್ಲಿ ಒಬ್ಬ ಕಾಂಡಿಮೆಂಟ್ಸ್ ಇಟ್ಟಿರೋ ವ್ಯಕ್ತಿ ಹೇಗ್ರಿ 1 ಕೋಟಿ ಆದಾಯ ತೋರ್ಸಕ್ಕಾಗತ್ತೆ? ಹಂಗಿದ್ರೆ ಎಲ್ಲರೂ ಕೆಲಸ ಬಿಟ್ಬಿಟ್ಟು ಕಾಂಡಿಮೆಂಟ್ಸ್ ಇಟ್ಕೋಬೇಕಷ್ಟೇ ಜನ. ಈಗ ಓಕೆ, ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಏನು ಹೇಳಿದ್ರಿ ನಾನು ಅದನ್ನು ಸರ್ವಥಾ ಒಪ್ತೀನಿ. ಐ ಹ್ಯಾವ್ ನೋ ಡಿಸ್ಪ್ಯೂಟ್ ಓವರ್ ಇಟ್. ಏನು ಅಂತ ಹೇಳಿದ್ರೆ ಜನಸಾಮಾನ್ಯರ ಬಗ್ಗೆ ಚರ್ಚೆ ಆಗಬೇಕು, ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ. ಬಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾರೇ ಅಧಿಕಾರಕ್ಕೆ ಬರಲಿ, ಫಾರ್ ಎಕ್ಸಾಂಪಲ್ ನೀವು ಅಧಿಕಾರದಲ್ಲಿ ಇದ್ರಿ 2018ರಿಂದ 13ರವರೆಗೆ ಅಧಿಕಾರದಲ್ಲಿದ್ರಿ, 2019ರಿಂದ ಅಧಿಕಾರದಲ್ಲಿದ್ರಿ. ಪ್ರತಿ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಪಾರ್ಟಿಯ ಒಳಗಡೆ 2 ಪವರ್ ಸೆಂಟ್ರು ಇಲ್ಲ 3 ಪವರ್ ಸೆಂಟರ್ ಕ್ರಿಯೇಟ್ ಆಗಿರುತ್ತೆ. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಈ ಪರ್ಟಿಕ್ಯುಲರ್ ಈ ಬೆಳವಣಿಗೆ, ಈಗ ಸಿದ್ದರಾಮಯ್ಯ ವರ್ಸಸ್ DK ಶೋ ಒಂದು ಸುದ್ದಿ ಹರಿದಾಡ್ತು ತುಂಬ ತಿಂಗಳ ಹಿಂದೆ, ಕಳೆದ ವರ್ಷ ಹಬ್ಬಿದಂಥ ಒಂದು ಸುದ್ದಿ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ರಹಸ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದರು, ಮಾತುಕತೆ ನಡೆಸಿದ್ರು, ಹೋಗ್ಬೋದು DK ಶಿವಕುಮಾರ್ BJPಗೆ ಅಂತೇಳಿ. ಆ ಥರದ್ದು ಭೇಟಿ ಆಗಿದ್ದರ ಬಗ್ಗೆ ಏನಾದರೂ ಇದೆಯಾ, ಮಾಹಿತಿ ಏನಾದರೂ ಇದೆಯಾ ಅಂತ? ಅಲ್ಲ ನೋಡಿ, ನನಗೆ ವೈಯಕ್ತಿಕವಾಗಿ ನಮಗೆಲ್ಲೂ ಆ ರೀತಿಯ ಮಾಹಿತಿಗಳು ನಮಗೆ ಸಿಕ್ಕಿಲ್ಲ. ಪಕ್ಷದ ವಲಯದಲ್ಲಾಗ್ಲಿ ಅವರು ಭೇಟಿ ಮಾಡಿದಂಥದ್ದು ಪ್ರಧಾನಮಂತ್ರಿಗಳನ್ನ ಏನೋ ಅಭಿವೃದ್ಧಿಯ ವಿಚಾರವಾಗಿ ಅವರನ್ನು ಯಾವುದೋ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡುವಂಥದ್ದು ಅಂತ ಅವರೇ ಅವ್ರ ಟ್ವಿಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ರು. ಆದ್ರೆ ನಾನು ಹೇಳ್ತಕ್ಕಂಥದ್ದು, ಈಗ ಬಣ ಬಡಿದಾಟದ ಬಗ್ಗೆ ನೀವು ಚರ್ಚೆ ಮಾಡಿದ್ರಿ. ಇವತ್ತು ನೀವೇ ನೋಡಿ, ಬಸವರಾಜ ರಾಯರೆಡ್ಡಿ ಒಬ್ಬ ಸೀನಿಯರ್ ಮಿನಿಸ್ಟ್ರು, ನಿಮಗೆ ರಸ್ತೆ ಬೇಕಾ, ನಿಮಗೆ ಗ್ಯಾರಂಟಿ ಯೋಜನೆ ಬೇಕಾ ಅಂತ ಹೇಳ್ತಾರೆ. ಸರ್ಕಾರದಲ್ಲಿ ಇವತ್ತು ಭ್ರಷ್ಟಾಚಾರ ಅನ್ನುವಂಥ ತಾಂಡವಾಡ್ತಾ ಇದೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ರು. KN ರಾಜಣ್ಣ ಸೀನಿಯರ್ ಮೋಸ್ಟ್ ಮಿನಿಸ್ಟರು, ಜನತಾ ಪರಿವಾರದಿಂದ ಬಂದಂಥವ್ರು, ಅನೇಕ ಬಾರಿ ಮಂತ್ರಿಗಳಾದಂಥವ್ರು, ಅನೇಕ ಪವರ್ ಸೆಂಟರ್ಗಳು ಉದ್ಭವ ಆಗಿದೆ, ಹಾಗಾಗಿ ಯಾವ ಕಾಮಗಾರಿಗಳಾಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನಾನು ಹೇಳಿದಂಥದ್ದಲ್ಲ, KN ರಾಜಣ್ಣ ಹೇಳಿದ್ರು. KH ಪಾಟೀಲ್ ಏನು ಹೇಳಿದ್ರು, ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ BY ಪಾಟೀಲ್ ಹೇಳದಂಥದ್ದು. ಇವತ್ತು ವಸತಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಇದೆ, ಒಂದೊಂದೇ ಕಾಮಗಾರಿಗೆ ನೀವು 2 ಬಾರಿ ಹಣ ಬಿಡುಗಡೆ ಮಾಡಿಸ್ಕೊಳ್ತೀರಾ. ಇವತ್ತು ರಾಜು ಕಾಗೆ ಹೇಳ್ತಾರೆ, ನನಗೆ ಬೇರೆ ವಿಧಿ ಇಲ್ಲ, ರಾಜೀನಾಮೆ ಕೊಟ್ಟು ಹೋಗೋವಂಥದ್ದು ನನಗೆ ಸೂಕ್ತ ಮಾರ್ಗ ಅಂತ. ಸೊ ಇಷ್ಟೆಲ್ಲ ಕರ್ನಾಟಕದ ಸೀನಿಯರ್ ಮಿನಿಸ್ಟರ್ಗಳೇ, ಸೀನಿಯರ್ ರಾಜಕಾರಣಿಗಳೇ ಮಾತನ್ನು ಹೇಳ್ತಾ ಇರ್ಬೇಕಾದ್ರೆ, ಇನ್ನು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ವಾ ಬಣ ಬಡಿದಾಟ ಇದೆಯಾ, ಯಾರೇನಾಗ್ತಾರೆ. ಕುಣಿಗಲ್ ರಂಗನಾಥ್ ಹೇಳ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಇವತ್ತು ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, ಪಕ್ಕಾ ಕಾಂಗ್ರೆಸ್ಸಿಗ DK ಶಿವಕುಮಾರ್ ಒಂದಲ್ಲ ಒಂದ್ ದಿವಸ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲ, ನಾನು ಬಹಳ ಸ್ಪಷ್ಟವಾಗಿ ಕೇಳ್ತೀನಿ ರೀ, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದ್ರೆ, ಮುಖ್ಯಮಂತ್ರಿಯಲ್ಲಿ ಇದ್ದಾರೆ ಅಂತಂದ್ರೆ ಯಾಕೆ ಹೇಳುವಂತ ಅವಶ್ಯಕತೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ? ಅಂದ್ರೆ ನಿಮ್ಗೆ ಏನಾದ್ರೂ ಸೂಚನೆ ಸಿಕ್ಕಿದ್ಯಾ ನಿಮ್ಮನ್ನ ಕೆಳಗಿಳಿಸ್ತೀವಿ ಅಂತ? ಸೊ ಹಾಗಾಗಿ ನೀವು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ರಿ, ನಿಮ್ಮ ವೈಯಕ್ತಿಕ ಕುರ್ಚಿ ಕಾಳಗ ಬಿಟ್ಟು ಜನರ ಅಭಿವೃದ್ಧಿ ಕಡೆ ಗಮನ ಕೊಡಿ. ಪವರ್ ಸೆಂಟರ್ಗಳು ಇರುತ್ತೆ, ಬಟ್ ಈ ಮಟ್ಟಕ್ಕೆ ವರ್ಸ್ಟ್ ಗವರ್ನೆನ್ಸ್ ಅನ್ನ ಕರ್ನಾಟಕ ಯಾವತ್ತೂ ನೋಡಿಲ್ಲ. ಬಟ್ ಪ್ರಶ್ನೆ ನಂದೇನು ಅಂತ ಹೇಳಿದ್ರೆ, ನಾನು ರಿಪೀಟ್ ಅದೇ ಕ್ವಶನ್ ಕೇಳ್ತೀನಿ. DK ಶಿವಕುಮಾರ್ ಮತ್ತು ಬಿಜೆಪಿಯ ವರಿಷ್ಠರ ನಡುವೆ ಅಥವಾ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ನಲ್ವಾ, ತಮಿಳುನಾಡಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಮತ್ತು DK ಅವರ ವೈಯಕ್ತಿಕ ಕಾರ್ಯಕ್ರಮ ಅಂತ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಇನ್ನು ಅದಕ್ಕಿಂತ ಸ್ಪಷ್ಟತೆ ನೀವು DK ಶಿವಕುಮಾರ್ ಅವ್ರನ್ನ ಕೇಳ್ಬೇಕು. ನನ್ನ ಪಾರ್ಟಿಯ ಒಳಗಡೆ ಇದು ಆಗಿಲ್ಲ, ಖಂಡಿತವಾಗ್ಲೂ ಇಲ್ಲ. ನಮ್ಗೇನು ಅವಶ್ಯಕತೆ ಇದೆ? ನಮ್ಮ ಪಾರ್ಟಿ ಬಲಿಷ್ಠವಾಗಿದೆ. ನಮ್ಮ DK ಶಿವಕುಮಾರ್ ಅವಶ್ಯಕತೆ ಏನ್ರಿ ಇದೆ? ಅವ್ರು ಸದ್ಗುರು ಯಾವ್ದೋ ಕಾರ್ಯಕ್ರಮಕ್ಕೆ ಕರೆದಿದ್ರು, ಆ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಅವ್ರು ಹೋಗಿದ್ದಾರೆ. ಅವ್ರನ್ನು ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರಲ್ಲ, ಇದು ವೈಯಕ್ತಿಕ ಕಾರ್ಯಕ್ರಮ, ನನ್ನ ಭಕ್ತಿ ಆಧಾರದ ಮೇಲೆ ಬಂದಿದ್ದೀನಿ ಅಂತ. ಸೊ ಹಾಗಾಗಿ ಅದಕ್ಕೆ ರಾಜಕೀಯ ಬಣ್ಣ ಕಟ್ಟುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗನ್ಸೋದಿಲ್ಲ. ಸೊ ನಮ್ಮ ಜೊತೆಗೆ ಈಗ JDSನ ವಕ್ತಾರರಾಗಿರುವಂತಹ ತಿಮ್ಮೇಗೌಡ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನಂತೀರಿ ಸರ್ ಈ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಗ್ಗೆ, DK ವರ್ಸಸ್ ಸಿದ್ದರಾಮಯ್ಯ? ಸರ್, ಒಂದು ರೀತಿ ಹೇಳ್ಬೇಕಂತಂದ್ರೆ, ನಮ್ಮ ಕರ್ನಾಟಕದ ಜನರ ಇವರ ಒಂದು ರಾಜಕೀಯ ಕುರ್ಚಿ ಕಾಳದಿಂದ ನಮ್ಮ ಕರ್ನಾಟಕದ ಜನತೆಗೆ ಎಲ್ಲೋ ಒಂದು ಕಡೆ ಇವರಿಂದ ಒಂದು ಹಿಂಸೆ
ಆಗ್ತಾ ಇದೆ ಅಂತ ನಾನಾದರೂ ಭಾವಿಸ್ತೀನಿ ಸರ್. ಯಾಕೆಂತಂದರೆ ಇವ್ರು ಕುರ್ಚಿ ಕಾಳಗನಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಆದರೆ ಈ ಹಂತ ತಲುಪಬಾರ್ದಾಗಿತ್ತು. ನಮ್ಮ ಕರ್ನಾಟಕ ಆದಂತಹ ಒಂದು ಇತಿಹಾಸ ಇದೆ. ಆದರೆ ಇವರು ಈ ಒಂದು ಹಂತದಲ್ಲಿ ನಮ್ಮ ಕರ್ನಾಟಕವನ್ನು ರಾಜಕೀಯವಾಗಿ ಇಷ್ಟು ಕುಲುಷಿತಗೊಳಿಸೋದ್ರಲ್ಲಿ ಪ್ರಯತ್ನ ಮಾಡ್ತಾರಲ್ಲ, ಇದು ಎಲ್ಲೋ ಒಂದು ಕಡೆ ನಮ್ಮ ಜನರಿಗೆ ಮಾಡ್ತಕ್ಕಂಥ ಹವೇಳನ ಅಂತ ನಾನು ಭಾವಿಸ್ತೇನೆ ಸರ್. ಯಾಕೆಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಆ ಪಕ್ಷದ ಹೈಕಮಾಂಡು ಮೀಟ್ ಮಾಡೋದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ ಅಂದರೆ ನಮ್ಮ ಕರ್ನಾಟಕದ ಜನತೆಗೆ ಮಾಡಿದಂಥ ಅವಮಾನ ಸರ್. ಒಂದು. ಎರಡನೇದು, ಇವರು ಕುರ್ಚಿ ಕಾಳಗಕ್ಕೋಸ್ಕರ ಅಭಿವೃದ್ಧಿ ಕಡೆ ಗಮನನೇ ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದರೆ ನಾನು ಮತ್ತೆ ಪುನರಾವರ್ತನೆ ಮಾಡ್ತಾ ಇರ್ತೀನಿ, ಯಾವುದೇ ಪತ್ರಿಕೆಯಲ್ಲಿ ನೋಡಿ, ಯಾವುದೇ ಚಾನಲ್ಗಳ ದೃಶ್ಯ ಮಾಧ್ಯಮಗಳು ನೋಡ್ಬೋದು, ಅಭಿವೃದ್ಧಿ ಬಗ್ಗೆ ಯಾವುದು ಕೂಡ ಇಲ್ಲ. ಇವ್ರದ್ದು ಏನಿದ್ರು ಅಲ್ಲಿ ಹಗರಣ, ಇಲ್ಲಿ ಈ ಒಂದು ಶಾಸಕರ ಹೇಳಿಕೆ, ಈ ಮಂತ್ರಿಗಳ ಹೇಳಿಕೆ, ನಾವು 5 ವರ್ಷ ನಾವೇ ಇರ್ತೀವಿ, 5 ವರ್ಷ DCM ಇರೋದಿಲ್ಲ, ಅಧ್ಯಕ್ಷರು ಚೇಂಜ್, ಪೂರ್ತಿ ಇದೇ ರೀತಿಯಾದ ಹೇಳಿಕೆಗಳು ಬರ್ತವೆ ಬಿಟ್ಟರೆ ಬೇರೆ ಯಾವುದೇ ಹೇಳಿಕೆಗಳು ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಜನತೆಗೆ ಬೇಕಿತ್ತಾ? ನಿಮಗೆ ಮ್ಯಾಂಡೇಟ್ರಿ ಇದೆ ಸ್ವಾಮಿ, 138 ಇದೆಯಾ, 140 ಇದೆ, ಆಯ್ತು ಸಂತೋಷ, ಬಟ್ ಪ್ರಯೋಜನ ಏನು? ನಿಮ್ಮ ಕುರ್ಚಿಯ ಕಾಳಗಕ್ಕೋಸ್ಕರ, ನಿಮ್ಮ ಇಂಟರ್ನಲ್ ಸಮಸ್ಯೆಗೋಸ್ಕರ ನಮ್ಮ ಜನರಿಗೆ ಯಾಕೆ ಈ ಥರ ನಾವು ಕೊಡ್ತೇವೆ? ಒಂದು ಕಡೆ ಬೆಲೆ ಏರಿಕೆ ಕೊಡ್ತೀರಿ, ಪ್ರತಿಯೊಂದನ್ನು ಯಾವುದೇ ಒಂದು ಇಲಾಖೆ ತಗೊಳ್ಳಿ ಭ್ರಷ್ಟಾಚಾರ ನಡೀತಾ ಇದೆ, ಯಾರು ತಗೋಬೇಕು ಹೇಳಬೇಕು? ಅಧಿಕಾರಿಗಳು ಅವ್ರದ್ದೇ ಆದ ರೀತಿಯಂತಲ್ಲಿದ್ದಾರೆ. ಯಾವಾಗ ಸರ್ಕಾರದಲ್ಲಿ ಈ ರೀತಿಯಾದಂಥ ವ್ಯತ್ಯಾಸಗಳಾಗ್ತದೆ, ಅಧಿಕಾರದಲ್ಲಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆದಿಯಾಗಿ, DCM ಆದಿಯಾಗಿ ಮಂತ್ರಿಗಳಲ್ಲಿ ವ್ಯತ್ಯಾಸ ಬರ್ತದೆ, ಅಧಿಕಾರಿಗಳು ಯಾರು ಕೂಡ ಒಂದು ಕಡೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅವರು ಅಲ್ಲಿ ಕೂಡ ಕೊರತೆ ಉಂಟಾಗುತ್ತೆ, ಸಮಸ್ಯೆಗಳಾಗ್ತವೆ. ಜನ ಯಾರು ಹೋಗಬೇಕು? ಈ ಒಂದು ಪರಿಸ್ಥಿತಿನ ಫೇಸ್ ಮಾಡಿದ ಜನ ಯಾರು ಹೋಗಬೇಕು? ಅಲ್ಲ, ಈಗ ಕ್ವಶನ್ ಏನು ಅಂತ ಹೇಳಿದ್ರೆ, ಈಗ ಪೊಲಿಟಿಕಲ್, ಈಗ 2000 ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟನ್ನು ಕೊಟ್ಟರು. ಹೌದು, ನಾನೇ ಇಡ್ತೀನಿ 5 ವರ್ಷ ನಾನೇ ಇಡ್ತೀನಿ ಅಂತ. ನಿಮಗೆ ಅನ್ಸುತ್ತೆ DK ಶಿವಕುಮಾರ್ ಲಕ್ ಬೈ ಚಾನ್ಸ್ ಏನಾದರೂ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ನಲ್ಲಿ ಅಂತೇಳಿ? ಸರ್ ನೋಡಿ, ಒಂದು ರೀತಿಯಲ್ಲಿ ಹೇಳ್ಬೇಕಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಒಂದು ರಾಜಕೀಯ ಇತಿಹಾಸಗಳನ್ನು ನೋಡಿದ್ರೆ 100ಕ್ಕೆ 100 ಬಿಡಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ, 100ಕ್ಕೆ 100 ಬಿಡಲ್ಲ ಅಂತಕ್ಕಂಥದ್ದು. ಆದರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಚುನಾವಣೆಗೆ ಮುಂಚೆ ಎಲ್ಲ ಕಡೆ ಪ್ರವಾಸ ಮಾಡಬೇಕಾದಾಗ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಾರಿರ್ತಾರೆ ಅವ್ರಿಗೆ CM ಆಗ್ತಕ್ಕಂಥ ಒಂದು ಅವಕಾಶ ಇರುತ್ತೆ, ಆದ್ದರಿಂದ ನನಗೆ ಅವಕಾಶ ಕೊಡಿ, ಇದೊಂದು ಬಾರಿ ಅವಕಾಶ ಕೊಡಿ ಅಂತೇಳಿ ಮೈಸೂರು ಭಾಗವು ಸೇರಿದಂತೆ ಎಲ್ಲ ಕಡೆ ಪ್ರಚಾರ ಮಾಡಿದ್ದುಂಟು, ನಿಮಗೂ ಕೂಡ ಗೊತ್ತಿದೆ. ಅದನ್ನು ನೋಡಿ ಓಕೆ, ಒಂದು ಸಾರಿ ಇವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಜನಗಳು ಮೈಸೂರು ಭಾಗ ಇರ್ಬೋದು, ಈ ಕಡೆ ಎಲ್ಲ ಸೇರಿ, ಕರ್ನಾಟಕದ ಎಲ್ಲರೂ ಸೇರಿ ಅಧಿಕಾರವನ್ನು ಅವ್ರು ಕೊಟ್ಟರು. ಆದರೆ ಏನಾಯಿತು, ಅವರ ಅದು ಒಪ್ಪಂದ ಏನಾಗಿದೆಯೋ ಗೊತ್ತಿಲ್ಲ ನಮಗೆ. ಆದರೆ ಒಂದು ಸೈಡ್ ಹೇಳ್ತಾರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತೇಳಿ, ನೀವು ಕೂಡ ನೋಡಿದ್ರೆ ಅದೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಅಧಿಕಾರ ಒಪ್ಪಂದ ಆಗಿದೆ ಅಂಥೇಳಿ. ಸನ್ಮಾನ್ಯ KN ರಾಜಣ್ಣ ಹೇಳಿದ್ರು ಕ್ರಾಂತಿ ಆಗುತ್ತೆ ಅಂತ. ನಿನ್ನೆ ಕೂಡ ಸನ್ಮಾನ್ಯ ಅಜಿತ್ ಶೇಟ್ ಅವರು, ಸಾರಿ ತನ್ವೀರ್ ಸೇಠ್ ಅವರು ಹೇಳಿದ್ರು ಕ್ರಾಂತಿ ಆಗುತ್ತೆ ಅಂತೇಳಿ, ಯಾವ ಬೇಕಾದ್ರೂ ಆಗುತ್ತೆ ಅಂತೇಳಿ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ಮೊನ್ನೆ ಕಳೆದ ಬಾರಿ ದೇವನಹಳ್ಳಿಯಲ್ಲಿ ಕ್ಯಾಬಿನೆಟ್ ನಡೆದಂಥ ಸಂದರ್ಭದಲ್ಲಿ ಹೇಳಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತು, ಮತ್ತು ಮೊನ್ನೆ ದೆಹಲಿಯಲ್ಲಿ ಹೇಳಿದಂಥ ಮಾತು, ಹೇಳಿದಂಥ ರೀತಿ ನೋಡಿದಾಗ 100ಕ್ಕೆ 100 ಅವ್ರು ಬಿಟ್ಕೊಡ್ತಕ್ಕಂಥ ಮನಸ್ಸಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸರ್ ಉತ್ಕರ್ಷ್ ಅವರೇ, ಈಗ DK ಏನು ಮಾಡ್ಬೋದು ಇನ್ ಕೇಸ್ ಮುಖ್ಯಮಂತ್ರಿ ಆಗದೇ ಹೋದಂತಹ ಪಕ್ಷದಲ್ಲಿ? ನೋಡಿ, ಒಂದು ಬಹಳ ಸ್ಪಷ್ಟ, DK ಶಿವಕುಮಾರ್ ಅವರು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಮುಂದೆ ಬಂದು ಪೆನ್ನು ಪೇಪರ್ ಕೊಡಿ, ಮತ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರು. ಇವತ್ತು ನಮ್ಮ ಸಮುದಾಯದ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಮತವನ್ನು ಕೊಟ್ಟರು. ನಿಮ್ಮನ್ನು ನಂಬಿ ಪೆನ್ನು ಪೇಪರ್ ಮಾಡ್ತಾರಪ್ಪ, DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಮುದಾಯಕ್ಕೇನೋ ಒಂದು ಆಧಾರ ಸ್ತಂಭವಾಗಿ ನಿಂತ್ಕೋತಾರೆ ಅಂತ. ಆದರೆ ನೀವು ಮಾಡಿದ್ದೇನು? ನೀವು ಸಿದ್ದರಾಮಯ್ಯನವ್ರಿಗೆ ಪೆನ್ನು ಪೇಪರನ್ನು ಬಿಟ್ಕೊಟ್ರಿ. ಸೊ ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥ ಸಂಗತಿ ಏನಂತಂದ್ರೆ, ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಅಷ್ಟು ಸುಲಭವಾಗಿ ಬಿಟ್ಕೊಡುವಂಥ ರಾಜಕಾರಣಿ ಸಿದ್ದರಾಮಯ್ಯನವರಲ್ಲ. ಯಾಕಂದ್ರೆ ಜನತಾ ಪರಿವಾರದ ರಾಜಕೀಯ ಇತಿಹಾಸನ ತಗೊಳ್ಳಿ, ಯಾರ್ಯಾರು ಜನತಾ ಪರಿವಾರದಿಂದ ಬಂದಿದ್ದಾರಲ್ವಾ ಅವರಷ್ಟು ಸುಲಭವಾಗಿ ಕುರ್ಚಿಯನ್ನು ಬಿಟ್ಕೊಡೋದಿಲ್ಲ. ಅದು ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಅಥವಾ JH ಪಟೇಲ್ ಇರ್ಬೋದು,
ಅಥವಾ ಇನ್ಯಾವುದೇ ಪ್ರಮುಖ ನಾಯಕರು ಕುಮಾರಸ್ವಾಮಿ ಹೆಸರನ್ನ ಯಾರು ಅಷ್ಟು ಸುಲಭವಾಗಿ ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ. ಹಾಗಾಗಿ ಅವರ ಸಿದ್ಧಾಂತಗಳು, ಅವರ ವಿಚಾರಗಳು ಆ ರೀತಿ ಇರ್ತವೆ. ಸೊ ಹಾಗಾಗಿ ನನಗನ್ಸುವಂಥದ್ದು DK ಶಿವಕುಮಾರ್ ಅವರು ಯಾವ ಹಿತಾಸಕ್ತಿಯನ್ನು ಇಟ್ಕೊಂಡು ನಮ್ಮ ಸಮುದಾಯದ ಮುಂದೆ ಮತವನ್ನ ಕೊಡಿ, ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರಲ್ಲ, ಇವತ್ತು ನಾವು ಕೇಳ್ತಾ ಇದ್ದೇವೆ ಸ್ವಾಮಿ, ಸಮುದಾಯ ಕೇಳ್ತಾ ಇದೆ ನಿಮ್ಮನ್ನ, ನೀವ್ ಯಾಕೆ ಬಿಟ್ಕೊಟ್ರಿ ಅವತ್ತು? ಸರಿ ಬಿಟ್ಬಿಡ್ರಪ್ಪ, ಹೋಗ್ಲಿ, ಇದನ್ ಬಿಡಿ, ನೀವು ಅಭಿವೃದ್ಧಿ ಅನ್ನೋದು ನೋಡಿ ನೀವು ಯೋಚನೆ ಮಾಡಿ, ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ, ಚೀಮಾರಿ ಆಗ್ತಾ ಇದೆ ನಿಮ್ಗೆ ಜನ ಎಲ್ಲ ಕಡೆ. ಪ್ರತಿ ಇದರಲ್ಲೂ ಕೂಡ ಕಮಿಷನ್ನು, ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವಾಡ್ತಾ ಇದೆ. ಅದ್ರ ಬಗ್ಗೆ ನಿಮ್ಗೆ ಯಾವ ರೀತಿಯ ಅಲ್ಲ, ವಿಪರ್ಯಾಸದ ಸಂಗತಿ, ನಗೆಪಾಟ್ಲಿನ ವಿಚಾರ. ರಣದೀಪ್ ಸಿಂಗ್ ಸುರ್ಜೇವಾಲಾ ನಿಮ್ಮ ಹೈಕಮಾಂಡ್ ಬಂದು ಬೆಂಗಳೂರಲ್ಲಿದ್ರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿ ಇರ್ತಾರೆ. ಇದು ಯಾವ ಲೆಕ್ಕ ರೀ? ಹೈಕಮಾಂಡ್ ಬೆಂಗಳೂರಿಗೆ ಬರುತ್ತೆ, ನೀವು ನೋಡಿದ್ರೆ ಡೆಲ್ಲಿಗೆ ಹೋಗ್ತೀರಾ. ಸಿದ್ದರಾಮಯ್ಯನವ್ರಿಗೆ ಒಬ್ಬ ಮುಖ್ಯಮಂತ್ರಿ ಆಗಿ ಜಾತಿ ಗಣತಿ ರಿಪೋರ್ಟ್ ಅನ್ನು ತಗೊಂಡು ಹೋದಾಗ ಪಕ್ಕದಲ್ಲಿ ನಿಲ್ಸ್ಕೊಂಡು ಚೀಮಾರಿ ಹಾಕಿ ಕಳಿಸಿದ್ರಲ್ರಿ ಹೈಕಮಾಂಡ್ ನಿಮಗೆ, ಇದನ್ನ ಮತ್ತೆ ಮಾಡ್ಕೊ ಬನ್ನಿ ಅಂತ. ಇದಕ್ಕಿಂತ ನಿಮಗೆ ಒಂದು ಅವಮಾನ ಆಗ್ಬೇಕಾ ಮುಖ್ಯಮಂತ್ರಿ ಆಗಿ? ನಿಮಗೆ ಅಪಾಯಿಂಟ್ಮೆಂಟೇ ಕೊಡೋದಿಲ್ಲ ರಾಹುಲ್ ಗಾಂಧಿ ಅವರು. ಇನ್ನು ಇದಕ್ಕಿಂತ ಅವಮಾನ ಏನಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ? ನಿಮ್ಮ ಹೈಕಮಾಂಡ್ ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಕೂತ್ಕೊಂಡು ಶಾಸಕರ ಅಹವಾಲುಗಳನ್ನು ಕೇಳ್ತಾ ಇದ್ದಾರೆ ನಿಮ್ಮ ಅನುಪಸ್ಥಿತಿಯಲ್ಲಿ. ಇದಕ್ಕಿಂತ ಅವಮಾನ ಒಂದು ಸರ್ಕಾರದ ವ್ಯವಸ್ಥೆಗೆ ಆಗ್ಬೇಕಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಬಿಟ್ಟು? ಸೊ ಹಾಗಾಗಿ ನನಗನ್ಸುತ್ತೆ DK ಶಿವಕುಮಾರ್ ಅವರು ಯೋಚನೆ ಮಾಡಬೇಕು, ಕಾಂಗ್ರೆಸ್ ಪಾರ್ಟಿಲಿ ಇವತ್ತು ಅವರ ಭವಿಷ್ಯ ಏನಿದೆ ಅಂತ. ಅವರ ಸಹಚರ ನೋಡಿದ್ರೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ಯಾವ ಬೆಳವಣಿಗೆಗಳು ಆ ರೀತಿ ಅನ್ನಿಸ್ತಾ ಇಲ್ಲ. ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ, ನೀವು ಯಾರನ್ನು ಏನಾದರೂ ಮುಖ್ಯಮಂತ್ರಿ ಮಾಡಿ, ಉಪಮುಖ್ಯಮಂತ್ರಿ ಮಾಡಿ, ಜನರ ಅಭಿವೃದ್ಧಿ, ಜನರ ಹಿತಾಸಕ್ತಿಯನ್ನ ಕಾಯುವಂತ ಕೆಲಸ ನೀವು ಮೊದಲು ಮಾಡಬೇಕು. ನೀವು 4-5 ದಿವಸ ಒಂದು ವಾರ ಹೋಗಿ ಡೆಲ್ಲಿಲಿ ಕುತ್ಕೊಂಡ್ರೆ ಇಲ್ಲಿ ಸಮಸ್ಯೆ ಕೇಳೋರು ಯಾರು? ತಿಮ್ಮೇಗೌಡ್ರೆ, ನನಗೀಗ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಈಗ ಸಾರಿ ಆ ಕ್ವಶನ್ ಕೇಳೋಕ್ಕಿಂತ ಮುಂದೆ, ನಿಮ್ಮ ಪ್ರಕಾರ 2023ರ ವಿಧಾನಸಭಾ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರನ್ನ ನೆಚ್ಚಿಕೊಂಡು ಒಕ್ಕಲಿಗ ಮತಗಳು ಕಾಂಗ್ರೆಸ್ನ ಕಡೆಗೆ ಡೈವರ್ಟ್ ಆಗಿದೆ ಅಂತ ಹೇಳಿ ನಿಮಗೇನಾದ್ರೂ ಅನ್ಸಿದ್ಯಾ? ಅಥವಾ ನಿಮ್ಮ ಈ ಪಕ್ಷದ ಡೇಟಾ ತೆಗೆದು ನೋಡಿದ್ರೆ ಏನಾಗಿದೆ ಅಂದ್ರೆ, ಅವರ ಒಂದು ಓದ್ ಕಡೆ ಎಲ್ಲ ಪ್ರಚಾರ ಹೇಗಿತ್ತು ಅಂದ್ರೆ, ಅದು ಹೆಚ್ಚಾಗಿ ಹಳೆ ಮೈಸೂರು ಭಾಗದಲ್ಲಿ ನನಗೊಂದು ಸಾರಿ ಅವಕಾಶ ಕೊಡಿ ಅಂತೇಳಿ ಅವ್ರಿಗೆಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಭಾಗದ ಜನಗಳಿರ್ಬೋದು, ಹಳ್ಳಿಯಲ್ಲಿ ಕೇಳಿದ್ರು. ಹಿಂದೆ ಸನ್ಮಾನ್ಯ SM ಕೃಷ್ಣ ಅವರು ಅಧ್ಯಕ್ಷರಾಗಿದ್ದರು, ಅವ್ರಿಗೆ ಅವಕಾಶ ಬಂತು. ಮತ್ತೆ ಇವ್ರಿಗೆ ಯಾರು ಕೊಟ್ಟಿದ್ದೀರಿ, ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದೀರಿ, ಸನ್ಮಾನ್ಯ ಕುಮಾರಣ್ಣ ಕೊಟ್ಟಿದ್ದೀರಿ, ನನಗೊಂದು ಬಾರಿ ಅವಕಾಶ ಕೊಡಿ ಅಂತೇಳಿ ಎಲ್ಲಿಲ್ಲದ ಅವರು ಕೇಳಿದ ರೀತಿ ಇತ್ತಲ್ಲ, ಪರಿಪರಿಯಾಗಿ ಕೇಳ್ಕೊಂಡ್ರು. ಜೊತೆಗೆ ಅದಕ್ಕೆ ಜನ ಏನು ಮಾಡಿದ್ರು, ಓಕೆ ಒಂದು ಸಾರಿ ಇವರು ಒಂದು ಸಾರಿ ಕೊಟ್ಟು ನೋಡೋಣ ಅಂತ ಮನೋಭಾವದಿಂದ ಕೊಟ್ಟರು. ಆದರೆ ಆ ಅವಕಾಶವನ್ನು ಅವ್ರ ಕಡೆಯಿಂದ ಅವ್ರ ಪಕ್ಷ ತಗೊಳ್ಳೋಕೆ ಅವ್ರ ಶಕ್ತಿ ಆಗಿದೆ. ನನ್ನ ಕ್ವಶನ್ ವೆರಿ ಪರ್ಟಿಕ್ಯುಲರ್. ನಾನೊಂದು ಒಕ್ಕಲಿಗ ಮತಗಳು DK ಶಿವಕುಮಾರ್ ಅವರನ್ನ ನೆಚ್ಕೊಂಡು 2023ರಲ್ಲಿ ನಿಮ್ಮ ಈ ಫಲಿತಾಂಶ ನೆಚ್ಕೊಂಡಂತ ಹೇಳಿಕ್ ಬರಲ್ಲ, ನಾನು ನೆಚ್ಕೊಂಡಂತ ಹೇಳಿಕ್ ಬರಲ್ಲ. ಒಂದು ಅವ್ರು ಮಾಡಿದಂತ ಈ ಗ್ಯಾರಂಟಿ ಸ್ಕೀಮ್ ನಲ್ಲಿ ಸ್ವಲ್ಪ ಯಾಮಾರಿಸಿದ್ದು ಜನಗಳನ್ನ. ಜೊತೆ ಈ ಭಾಗದವ್ರು ನಾನು ಅಧ್ಯಕ್ಷನಾಗಿದ್ದ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಪರಿಪರಿಯಾಗಿ ಬೇಡ್ಕೊಂಡಿದ್ದು. ಅಲ್ಲ, ಈ ಪ್ರಶ್ನೆನ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿ, 2023ರ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಒಕ್ಕಲಿಗ ಮತಗಳು ನಮ್ಮನ್ನ ಬಿಟ್ಟು ಯಾರ ಕಡೆಗೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಸೊ ನೀವು ಈ ಹಳೆ ಮೈಸೂರು ಭಾಗದಲ್ಲಿ ಚುನಾವಣಾ ಫಲಿತಾಂಶ ಬಂದ ಬಳಿಕ ನೀವು ಒಂದು ಅಧ್ಯಯನ ಮಾಡಿರ್ತೀರಿ, ಯಾವ್ಯಾವ ಬೂತ್ ಮಟ್ಟದಲ್ಲಿ ಹೇಗೆ ಮತಗಳು ಹಂಚಿಕೆ ಆದವು ಅಂತೇಳಿ. ಆ ಲೆಕ್ಕಾಚಾರದ ಪ್ರಕಾರ ಹೇಳೋದಾದ್ರೆ, ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಒಕ್ಕಲಿಗ ಮತಗಳು ಕಾಂಗ್ರೆಸ್ನ ಕಡೆಗೆ ವಾಲಿದ್ರ ಬಗ್ಗೆ ನಿಮಗೆ ಏನಾದರೂ? ಖಂಡಿತ ಅದು ಒಪ್ಕೋತೀವಿ ಸರ್ ನಾನು. ಯಾಕೆಂತ ಆಗಿದೆ ಅಂತ ನೀವು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಅವರು ಪರಿಪರಿಯ ಬೇಡ್ಕೊಂಡಿದ್ದ ರೀತಿಯಿಂದ ಖಂಡಿತ ಓಟ್ ಹಾಕಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಆಗಿರ್ಬೋದು ಅಂತ ಹೇಳಿ ಸರ್? ಆದ್ರೆ ಎಷ್ಟು ಪರ್ಸೆಂಟೇಜ್ ವಾಟ್ ಎಫೆಕ್ಟ್ ಅಂತ ನಾನು ಹೇಳ್ತಾರೆ. ಇಲ್ಲ, ಅಂತ ದೊಡ್ಡ ಮಟ್ಟದಲ್ಲಿ ಏನಾಗಲಿಲ್ಲ, ಅಂತ ದೊಡ್ಡ ಮಟ್ಟದಲ್ಲಿ. ಯಾಕೆಂದ್ರೆ ಇವತ್ತು ಕೂಡ ನಮ್ಮ ಪಕ್ಷವನ್ನ ಸಮುದಾಯ ಇರ್ಬೋದು, ರಾಜ್ಯದ ಎಲ್ಲಾ ಸಮುದಾಯ, ನಮ್ಮ ಪಕ್ಷಕ್ಕೆ ಎಲ್ಲಾ ಸಮುದಾಯ ಕೂಡ ಇವತ್ತಿಗೂ ಕೂಡ ಅವತ್ತಿನ ಪೂಜ್ಯ ದೇವೇಗೌಡರ ಕಾಲದಿಂದ ನಿಂತಿದ್ದಾರೆ, ಇವತ್ತಿಗೂ ನಿಲ್ತಾ ಇದ್ದಾರೆ, ಮುಂದೆ ನಿಲ್ಲುತ್ತಾರೆ. ಆದ್ರೆ ಇವರು ಬೇಡ್ಕೊಂಡ ರೀತಿಯಿಂದ ಜೊತೆಗೆ ಕೊಟ್ಟಂತಹ ಸ್ಕೀಮ್ ಏನಿದೆ ಅದರಿಂದ ಜನ ಸ್ವಲ್ಪ ಯಾಮಾರಿದ್ರು. ಅಂದ್ರೆ ಕ್ಲಬ್ ಬಿಡುವುದು ಟೂ ಟಾಪಿಕ್ ನೀವು ಹೇಳ್ತಾ ಇರೋದು. ಅಂದ್ರೆ DK ಶಿವಕುಮಾರ್ ಒಕ್ಕಲಿಗ ಅಂತೇಳಿ ನಾನು ಚಾನ್ಸ್ ಕೇಳಿದ ಕಾರಣ, ಮತ್ತೆ ಇದು ಗ್ಯಾರಂಟಿ ಯೋಜನೆಗಳು, ಅದು 2 ಪ್ಲಸ್ ಆಯ್ತು ಅಂತ ನಿಮ್ಮ? ಇಲ್ಲ, ಅಧ್ಯಕ್ಷರ ಹಂಗಲ್ಲ ನೋಡಿ. ಒಕ್ಕಲಿಗ ಅನ್ನೋದಕ್ಕಿಂತ ನಾನು ಅಧ್ಯಕ್ಷನಾಗಿದ್ದಾಗ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೆ ಅವ್ರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಇರುತ್ತೆ, ದಯವಿಟ್ಟು ನನಗೆ ಕೊಡಿ ಅಂತೇಳಿ ಕೇಳ್ಕೊಂಡ ರೀತಿ, ಜೊತೆ ಗ್ಯಾರಂಟಿ ಸ್ಕೀಮ್ಗಳು. ಒಂದು ಸಮುದಾಯ ಅನ್ನೋದು ಅದಕ್ಕಿಂತನೂ ಅವ್ರು ಕೇಳ್ಕೊಂಡ ರೀತಿ, ಅಧ್ಯಕ್ಷನಾಗಿದ್ದರಿಂದ ಹಿಂದೆ ಕೂಡ SM ಕೃಷ್ಣರಾವ್ ಆಗಿದ್ರು, ಆ ಥರ ಬರೀ ಹೆಸರು ತೊಗೊಂಡಿದ್ದ ಇವ್ರು ಹೌದು ಇವರು ಒಂದು ಸರಿ ಅವಕಾಶ ಕೊಡೋಣ ಅಂತೇಳಿ ಕೊಟ್ಟಿದ್ದು ನಿಜ.
ಸೊ ಒಕ್ಕಲಿಗ ಮತಗಳು ಬಂದಿದೆ ತಕ್ಕ ಪ್ರಮಾಣ ಬಂದಿದೆ, ಬಿಕಾಸ್ ಆಫ್ ಬಂದಿದೆ. ಹೌದೌದು, ಹೌದು. ಡಿ ಕೆ ಶಿವಕುಮಾರ್. ಅದಕ್ಕೋಸ್ಕರ ಈಗ ಕಂಡಲ್ಲಿ ಜನ ಯಾಕೆ ಹೋಯ್ತಾ ಇದ್ರಲ್ಲಿ, ನಾವು ನಿಮ್ಮ ನೆಚ್ಕೊಂಡು ಕೊಟ್ವಿ, ಇವತ್ತು ನಮ್ಗೇನು ಅಭಿವೃದ್ಧಿ ಆಗ್ತಾನೆ ಕೇಳ್ತಿದಾರಲ್ಲ ಇವತ್ತು. ಸರ್, ಈಗ ನೀವು ಕೂಡ ಹಳೆ ಮೈಸೂರು ಭಾಗದವರೇ. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಡಿ ಕೆ ಶಿವಕುಮಾರ್ ಏನಾದರೂ ಕಾಂಗ್ರೆಸ್ ಅನ್ನ ಬಿಟ್ಟರೆ ವಿಲ್ ಇಟ್ ಅಫೆಕ್ಟ್ ಕಾಂಗ್ರೆಸ್ ಒಕ್ಕಲಿಗ ಬೆಲ್ಟಲ್ಲಿ? ಆ ರೀತಿ ಅನಿಸ್ತಾ ಇದೆ ಆಸ್ ಎ ಅಪೋನೆಂಟ್ ಪಾರ್ಟಿಯಾಗಿ? ಇಲ್ಲ, ನಮಗೆ ಯಾವತ್ತು ಆ ರೀತಿಯ ಒಂದು ವಿಚಾರ ಯಾವತ್ತು ನಮ್ಮ ತಲೆಗೆ ಬಂದಿಲ್ಲ. ಹಳೆ ಮೈಸೂರು ಪೊಲಿಟಿಕಲ್ ಅನಾಲಿಸಿಸ್ ಮಾಡಿರಲ್ವಾ ಸರ್ ನಿಮ್ಮ ಪಕ್ಷ? ಅಲ್ಲ, ಪೊಲಿಟಿಕಲ್ ಅನಾಲಿಸಿಸ್ ನಮಗೇನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಾರೋ ಅಥವಾ ಬಿಡ್ತಾರೋ ಅನ್ನೋದ್ರ ಬಗ್ಗೆ ನಮಗೆ ಯೋಜನೆ ಅಲ್ಲ. ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಪಕ್ಷದವರು ಕೂಡ ಅನೇಕ ನಾಯಕರು ಇವತ್ತು ಬಹಳ ಸದೃಢವಾಗಿ ಪ್ರಬಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನೋ ಬಹಳ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ರಾಜಕೀಯವನ್ನು ಮಾಡಬೇಕನ್ನುವಂಥ ಪರಿಸ್ಥಿತಿ ಏನು ಭಾರತೀಯ ಜನತಾ ಪಾರ್ಟಿಗಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಅದರದ್ದೇ ಆದಂಥ ಇತಿಹಾಸ ಇದೆ, ಅದರದ್ದೇ ಆದಂಥ ವಿಚಾರ ಸಿದ್ಧಾಂತಗಳ ಮುಖಾಂತರ ಕೆಲಸ ಮಾಡ್ತೀವಿ. ಮೂಢ ಹಗರಣದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಹಳ ದೊಡ್ಡ ಪಾದಯಾತ್ರೆಯನ್ನು ಮಾಡೋದ್ವಲ್ಲ, ಯಶಸ್ವಿ ಆಯಿತು. ಮೂಢ ಹಗರಣದಲ್ಲಿ ನಾವು ಮಾಡಿದಂಥ ಪಾದಯಾತ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಳೆ ಮೈಸೂರು ಭಾಗದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದರು. ಸೊ ಹಾಗಾಗಿ ನಮ್ಮ ಪಾರ್ಟಿಯನ್ನು ಅಲ್ಲಿ ಏನು ಗಟ್ಟಿ ಮಾಡ್ಬೇಕು, ಏನು ಕೆಲಸ ಮಾಡ್ಬೇಕು, ನಾವು ಆಸ್ ಎ ಪಾರ್ಟಿ ನಾವು ಮಾಡ್ತೀವಿ. ಹಾಗಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿಗೋದಿಲ್ವೋ, ಹಾಗಂತ ಹಳೆ ಮೈಸೂರು ಭಾಗದಲ್ಲಿ ನಮಗೇನು ತೊಂದರೆ ಆಗುತ್ತೆ, ಈ ರೀತಿಯ ಲೆಕ್ಕಾಚಾರಗಳು ನಾವು ಯಾವತ್ತೂ ಕೂಡ ಹಾಕೋಣ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಇಡಿ CBI IT ದಾಳಿ ಆದ ಬಳಿಕ ಒಂದು ಸ್ಟೇಟ್ಮೆಂಟ್ ಅನ್ನ ಅಫಿಷಿಯಲಿ ಕೊಟ್ಟರು. ಏನು ಅಂತ ಹೇಳಿದ್ರೆ, BJP ಅವರು ನನ್ನನ್ನು ಕರೆದಿದ್ರು, ಬಾ ನಿನ್ನ ಮೇಲೆ ಇರ್ತಕ್ಕಂಥ ಕೇಸ್ ವಾಪಸ್ ತಗೋತೀವಿ, ಏನೂ ಮಾಡಲ್ಲ, ಏನೂ ತೊಂದರೆ ಆಗಲ್ಲ, ಬಟ್ ನಾನು ಹೋಗ್ಲಿಲ್ಲ ಅಂತ ಹೇಳಿ. ಅದಕ್ಕೆ ಪ್ರೂಫ್ ಏನಿದೆ ಅವ್ರ ಹತ್ರ? ಒಂದು ಬಹಳ ಸ್ಪಷ್ಟ, ಅವ್ರ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ಆಧಾರ ಏನಿದೆ, ಯಾರು ಫೋನ್ ಮಾಡಿದ್ರು, ಯಾರು ಹೇಳಿದ್ರು, ಅದ್ರ ಬಗ್ಗೆ ನೀವು ಮಾಹಿತಿ ಕೊಡಿ. ನೀವು ಸುಮ್ಮನೆ ನನಗೆ ಯಾರೋ BJP ಅವ್ರು ಫೋನ್ ಮಾಡಿದ್ರು, JDS ಅವ್ರು ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ರೆ ಅದನ್ನ ಒಪ್ಪಕ್ಕಾಗೋದಿಲ್ಲ. ಒಂದು ಸ್ಪಷ್ಟ ಸರ್, ನೀವು ಚುನಾವಣೆ ಟೈಮಲ್ಲಿ ಏನ್ ಹೇಳಿದ್ರಿ, ನಮ್ಮ ಸಮುದಾಯದ ಜನರ ಮುಂದೆ ಪೂಜ್ಯರು ಸ್ವಾಮೀಜಿಗಳು ಕೂಡ ಇದ್ರು, ನೀವು ಮತ ಕೊಡಿ ನಮಗೆ, ನೀವು ಮತ ಕೊಟ್ಟರೆ ನಾನು ವಿಧಾನಸೌಧದ 3ನೇ ಮಹಡಿಯಲ್ಲಿ ಕುತ್ಕೋತೀನಿ ಅಂತ ಹೇಳಿದ್ರಲ್ಲ. ಇವತ್ತು ನಿಮಗೆ ಬಿಟ್ಕೊಡಿ ಅಂತ ಹೇಳಿದ್ಯಾರ್ರಿ? ನಿಮ್ಮ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದಾಗ ನೀವು ಯಾಕೆ ಬಿಟ್ಕೊಟ್ರಿ ಸಿದ್ದರಾಮಯ್ಯನವರಿಗೆ? ಇವತ್ತು ನೀವು ಕುತ್ಕೊಂಡು ನಮ್ಗೆ ಯಾರು ಸಹಕಾರ ಕೊಡೋದಿಲ್ಲ, ಈ ರೀತಿಯ ಪರಿಸ್ಥಿತಿಗಳಾಗ್ತಿದೆ ಅಂತ ಹೇಳಿದ್ರೆ ಇದನ್ನು ಯಾರು ಕೂಡ ಒಪ್ಪಕ್ಕಾಗೋದಿಲ್ಲ. ಇವತ್ತು ಸಮುದಾಯದ ಜನ ಕೂಡ ಹಳೆ ಮೈಸೂರು ಭಾಗದಲ್ಲಿ ನೀವು ಹೇಳ್ದಂಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ನೀವು ಹಳೆ ಮೈಸೂರು ಭಾಗದಲ್ಲಿ ಹೋಗಿ ಬೇಕಿದ್ರೆ ಫ್ಯಾಕ್ಟ್ ಚೆಕ್ ಮಾಡಿ. ಜನ ಕೇಳ್ತಾ ಇದ್ದಾರೆ, ಹೌದಪ್ಪ ನೀನು ನಂಬ್ಕೊಂಡು ನಾವು 5% ವೋಟ್ ಶೇರು ಒಕ್ಕಲಿಗರದ್ದು ವೋಟ್ ಬಂತಲ್ವ ನಿಮಗೆ, ನೀವು ಯಾಕೆ ಆವಾಗಲೇ ಮುಖ್ಯಮಂತ್ರಿಯನ್ನ ಕ್ಲೇಮ್ ಮಾಡಬಾರ್ದಾಗಿತ್ತು? ನೀವು ಆಗ ಬಿಟ್ಬಿಟ್ಟು ಈಗ ನೀವು ವಿಚಾರಗಳನ್ನು ಹೇಳ್ತಾ ಹೋದ್ರೆ, ಈ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿದ್ರೆ ಯಾರು ಕೇಳೋದಿಲ್ಲ ಜನ ಈಗ ಬಹಳ ಬುದ್ಧಿವಂತರಿದ್ದಾರೆ. ಸೊ ಹಾಗಾಗಿ ನಮ್ಮ ಪಾರ್ಟಿಯ ವಿಚಾರ ಹೇಳ್ಬೇಕಂತಂದ್ರೆ, ನಾವು ಹಳೆ ಮೈಸೂರು ಭಾಗದಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು ಸದೃಢ ಆಗ್ಲಿಕ್ಕೆ ಆ ಕೆಲಸವನ್ನು ಮಾಡ್ತೇವೆ. ಆದರೆ ಎಲ್ಲೋ ಒಂದು ಕಡೆ ನನಗನ್ಸೋದು, ನಮ್ಮ ಸಮುದಾಯದ ಜನರನ್ನ ಡಿ ಕೆ ಶಿವಕುಮಾರ್ ಅವರು ನಡು ರಸ್ತೆಯಲ್ಲಿ ಕೈ ಬಿಟ್ರು ಅಂತ ಯಾಮಾರಿಸಿದ್ರು, ನಡು ರಸ್ತೆಯಲ್ಲಿ ಕೈ ಬಿಟ್ರು. ಬಹಳ ಹೋಪ್ಸ್ ಇಟ್ಕೊಂಡು ಜನ, ಈಗ ಹೇಳ್ದಂಗೆ ತಿಮ್ಮೇಗೌಡರು ಹೇಳ್ದಂಗೆ SM ಕೃಷ್ಣವ್ರಿಗೆ ಅವಕಾಶ ಸಿಕ್ತು, ಪೂಜ್ಯ ದೇವೇಗೌಡರಿಗೆ ಸಿಕ್ತು, ಕುಮಾರಸ್ವಾಮಿ ಅವ್ರಿಗೆ ಸಿಕ್ತು, ಸದಾನಂದ ಗೌಡ್ರಿಗೆ ಸಿಕ್ತು, ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಿಗುತ್ತೆ ಎನ್ನುವಂತ ಅಭಿಲಾಷೆ ಇಟ್ಕೊಂಡು ಮತವನ್ನು ಕೊಟ್ಟರು. ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಯಾವುದೇ ಪಾರ್ಟಿ ಆದ್ರೆ ಏನು, ಅಕ್ಸೆಪ್ಟಿಂಗ್ ದ ಫ್ಯಾಕ್ಟ್. ಆದ್ರೆ ನೀವು ಮಾಡಿದ ಕೆಲಸ ಏನು, ನಡು ರಸ್ತೆಯಲ್ಲಿ ಒಕ್ಕಲಿಗರನ್ನ ಕೈ ಬಿಟ್ಟು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ರಿ. ಸೊ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಡಿ ಕೆ ಶಿವಕುಮಾರ್ ಅವರೇ ಕೊಡಬೇಕು, ಕ್ಲಾರಿಟಿಯನ್ನ. ತಿಮ್ಮೇಗೌಡ್ರೆ, ಈಗ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಹಿನ್ನೆಲೆ, ಅವರ ರಾಜಕೀಯ ಕೆಪಾಸಿಟಿ, ಅದನ್ನೆಲ್ಲ ಗಮನಿಸಿದ್ರೆ ಕಾಂಗ್ರೆಸ್ನಲ್ಲಿ ಇನ್ ಕೇಸ್ ಅವರು ಮುಖ್ಯಮಂತ್ರಿ ಸ್ಥಾನ ಸಿಗದೆ ಹೋದ್ರೆ ಸುಮ್ಮನೆ ಇರ್ತಾರೆ ಅಂತ ಹೇಳಿ ಅನ್ಸುತ್ತೆ ಸರ್? 100% ಸುಮ್ಮನೆ ಇರೋದಿಲ್ಲ, 100% ಸುಮ್ಮನೆ ಇರೋದಿಲ್ಲ. ಏನ್ ಬೇಕಾದ್ರೂ ಕ್ರಾಂತಿ ಆಗ್ಬೋದು. ಡಿಸೆಂಬರ್ವರೆಗೂ ಬೇಕಾಗಿಲ್ಲ, ಅಕ್ಟೋಬರ್ ಒಳಗಡೆ ಆಗ್ಬೋದು. ಯಾಕೆಂತಂದ್ರೆ ನೋಡಿ, ಒಂದು ನಾವು ಗಮನಿಸಬೇಕು, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ಸಿಗರ, ಗಟ್ಟಿಯಾದ ಕಾಂಗ್ರೆಸ್ಸಿಗರನ್ನೆಲ್ಲ ಬಿಟ್ಟು ಇವರು 2ನೇ ಬಾರಿ CM ಆಗಿದ್ದೇ ಗ್ರೇಟ್. ಓಕೆ, ಅಂದರೆ ಆ ಪಕ್ಷ ಕೊಟ್ಟಿದೆ, ಇಲ್ಲ ಅಂತಿಲ್ಲ, ಸಿದ್ದರಾಮಯ್ಯವರು ಕೂಡ ನಾಯಕರೇ. ಆದರೆ ಮೂಲ ಕಾಂಗ್ರೆಸ್ಸನ್ನು ತಳ್ಳಿ ಇವ್ರು ಮುಂದೆ ಹೋದ್ರಲ್ಲ, ಅದು ಎಲ್ಲೋ ಒಂದು ಕಡೆ ಮೂಲ ಕಾಂಗ್ರೆಸ್ಸಿಗರನ್ನ ಕೋಪ ಬರ್ಸತ್ತೆ ಮಾಡುತ್ತೆ. ಜೊತೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕೂಡ ಅಪ್ಪಡ ಕಾಂಗ್ರೆಸ್ ಅವತ್ತಿಂದನೂ ಕೂಡ ಪಕ್ಷವನ್ನು ಕೂಡ ಗಟ್ಟಿಯಾಗಿ ಕಟ್ಟಿದ್ದಾರೆ. ಅದರಲ್ಲಿ ಎರಡು ಮಾತು, ಯಾವುದೇ ಪಕ್ಷ ಅಲ್ಲಿ ಆಯಾ ಪಕ್ಷದ ನಾಯಕರು ಆಯಾ ಪಕ್ಷವನ್ನು ಸಂಘಟನೆ ಮಾಡಿದ್ರೆ ಗಟ್ಟಿಯಾಗಿ ಮಾಡೋದಿರ್ತಾರೆ, ಅದರಲ್ಲಿ ಇವರು ಕೂಡ ಮುಂಚೂಣಿಯಲ್ಲಿ ಮಾಡಿದರು. ಆದರೆ ಈಗ ಅವರು ಇವತ್ತೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಆದಿಯಾಗಿ ಮೂಲ ಕಾಂಗ್ರೆಸ್ಸಿಗರು ಇವತ್ತು ಈ ಪರಿಸ್ಥಿತಿ ಬಂತಲ್ಲ, ನಮಗೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಬಂದು ಈ ಮಟ್ಟಕ್ಕೆ ಮಾಡಿದ್ದಕ್ಕೆ ನಮಗೆ ಈ ಪರಿಸ್ಥಿತಿ ಬಂತಲ್ಲ ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ಕೂಡ ಅಲ್ಲಿದೆ, ಅದು ತೋರ್ಪಡಿಸ್ಕೊಂತ ಇಲ್ಲ. ಜೊತೆಗೆ ಆದ ರೀತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಕೊಡ್ತಕ್ಕಂಥ ಮಾತೇ ಇಲ್ಲ. ಅವ್ರು ಏಕೆ ಅಂತಂದರೆ ಅವ್ರ ಅಧಿಕಾರವನ್ನು
ಹಿಂದೆ ಓದಲು ಕೂಡ ಉಪಮುಖ್ಯಮಂತ್ರಿ ಆಗಿದ್ರು ಎಲ್ಲ ಇದ್ರು ಕೂಡ ಅವರು ಅಧಿಕಾರ ಏನಕ್ಕೆ ಬಿಟ್ಟೋದ್ರು, ನನಗೆ ಅಲ್ಲಿ ಅಧಿಕಾರ ಸಿಗುತ್ತೆ ಅಂತ ಹೋದರು. ನೆಕ್ಸ್ಟ್ ಏನಾಯಿತು, ಅಧಿಕಾರವನ್ನು ಚುನಾವಣೆಗೆ ಮುಂಚೆ ಎಲ್ಲರೂ ಒಟ್ಟಾಗಿ ಹೋಗೋಣ ಸಾಮೂಹಿಕವಾಗಿ ಅಂತ ಹೋದರು. ಆದರೆ ಸನ್ಮಾನ್ ಡಿ ಕೆ ಶಿವಕುಮಾರ್ ಆಗುತ್ತೆ ಅಂತೇಳಿ ಅಷ್ಟು ವರ್ಷಗಳು ನಾನು ಆಗ್ತೀನಿ ಅಂತೇಳಿ ಅವ್ರು ಒಪ್ಪಿಟ್ಕೊಂಡಿದ್ರು. ಆದರೆ ಅಲ್ಲಿಂದ ಸೈಡ್ ಮಾಡಿದ್ರು ಅವ್ರನ್ನ. ಎಂತ ಮಾಡಿದ್ರು, ಒಳ ಒಪ್ಪಂದ ಆಗಿದೆ ಅಂತ ಅವರೇ ಹೇಳಿದಂಥದ್ದು ಸನ್ಮಾನ್ ಡಿ ಕೆ ಶಿವಕುಮಾರ್ ಅವರು. ಇವತ್ತೇನಾಗ್ತಾ ಇದೆ, ಇಷ್ಟು ರಂಪಾಟ ಬೇಕಿತ್ತಾ? ಹಾಗಂದರೆ ಬಿಟ್ಕೊಡ್ತಕ್ಕಂಥ ಮನಸ್ಸಿದ್ದಿದ್ರೆ ಯಾವತ್ತೋ ಬಿಟ್ಕೊಡ್ಬೇಕಿತ್ತು. ಅವ್ರೇನು ಮಾಡ್ತಾ ಇದ್ದಾರೆ ನೋಡಿ ಸರ್, ಅವರು ಇದುವರೆಗೂ 2 ವರ್ಷಗಳ ಕಾಲ ಅವ್ರ ಆಪ್ತರ ಮುಖಾಂತರ ಹೇಳಿಸಿದ್ರು. ಡಿ ಸಿ ಎಮ್ನ ಇನ್ನು 5 ಡಿ ಸಿ ಎಮ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಿರ್ತಾರೆ, ಅವ್ರ ಮಗನ ಕೈಲಿ ಹೇಳಿಸಿದ್ರು, ಕೆ ಎನ್ ರಾಜಣ್ಣವ್ರ ಕೈಲಿ ಹೇಳಿಸಿದ್ರು, ಮಹದೇವಪ್ಪರ ಕೈಲಿ ಹೇಳಿಸಿದ್ರು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಕೂಡ ಹೇಳಿಸಿದ್ರು. ಕಡೆಗೆ ಇವ್ರು ಯಾವಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಗಟ್ಟಿಯಾಗಿ ನಿಂತು, ಇಲ್ಲ ನಾನು ಇದಕ್ಕೆ ಖಂಡಿತ ನಾನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಯಾವಾಗ ಸಂದೇಶವನ್ನು ರವಾನಿಸ್ತಾರೆ, ಅವಾಗ ಇವ್ರೇನು ಮಾಡಿದ್ರು, ಡೆಲ್ಲಿಗೆ ಹೋಗಿ ಅವರೇ ಹೇಳಿದ್ರು, ನಾನು 5 ವರ್ಷ ನಾನೇ, ಮತ್ತು ಮುಂದಿನ 28 ಕೂಡ ನಂದೇ ನೇತೃತ್ವ. ಅಂದರೆ ಪ್ರಶ್ನೆ ಏನಂತ ಹೇಳಿದ್ರೆ ತಿಮ್ಮೇಗೌಡ್ರೆ, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರನ್ನ ಎದುರಾಕೊಂಡು ಮುಖ್ಯಮಂತ್ರಿ ಆಗುವಂತಹ ಅಂತ ಸ್ಥಿತಿ ಇದೆಯಾ ಅಂತೇಳಿ ಸರ್ ಇಲ್ಲಿ ನೀವು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಕೂಡ ಸಿದ್ದರಾಮಯ್ಯನವರು ಕೂಡ ನಿಮ್ಮ ಪಕ್ಷದಲ್ಲೇ ಇದ್ದಂಥವ್ರು, ನಿಮ್ಗೆ ಗೊತ್ತಿರುತ್ತೆ ಅವರ ರಾಜಕೀಯ ಚಾಣಕ್ಯ ಸ್ಟಾರ್ಟಿಂಗ್ ಹೇಳಿದ್ನ ನಾನು. ನೋಡಿ, ಇವತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಹೇಳೋ ಸ್ಟೇಟ್ಮೆಂಟ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು ಬಂದಿದೆ. ನಾವು ಹೇಳ್ತಾ ಇರೋದಲ್ಲ ಅಲ್ವಾ. ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ 1-2 ತಿಂಗಳಿಂದ ಏನು ಸ್ಟೇಟ್ಮೆಂಟ್ ಕೊಟ್ಟರು, ನನಗೆ ಹೈಕಮಾಂಡ್ ಆಶೀರ್ವಾದ ಇದೆ ಅಂತ ಅವರು ಕೂಡ ಹೇಳಿದ್ದಂಥ ಸ್ಟೇಟ್ಮೆಂಟ್ ಬಂದಿದೆ. ಈಗ ಅದಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮಾಡ್ತಾರೆ, ಶಾಸಕರನ್ನು ಯಾವುದೇ ಕಾರಣಕ್ಕೂ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾವಾರು ಶಾಸಕರನ್ನ ಹೋಗಿ ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಆಪ್ತ ಬಳಗದ ಮುಖಾಂತರ ಬಿಟ್ಕೊಡಲ್ಲ ಅಂತಕ್ಕಂಥ ಸಂದೇಶ ರವಾನಿಸಿ ಮಾಡಿದ್ದಾರೆ. ಏನಕ್ಕೆ? ಕಾಂಗ್ರೆಸ್ ಹೈಕಮಾಂಡ್ಗೆ, ಅವರ ಆಪ್ತ ಬಳಗಕ್ಕೆ, ಅದೇ ರೀತಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಇದು ಮೂರರಿಗೂ ಸಂದೇಶವನ್ನು ಕಳಿಸಿದ್ದಾರೆ. ಇವಾಗ ಏನು ನಡೆಯುತ್ತೆ ಅಂತಕ್ಕಂಥದ್ದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂದರೆ ಅಲ್ಲಿ ಏನೋ ಇದೆ. ಮೊನ್ನೆ ನೋಡಿ ಅವಕಾಶ ಕೊಟ್ಟಿಲ್ಲ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ, ಅವ್ರಿಗೆ ಗೊತ್ತು ಏನು ಮಾಡ್ಬೇಕಂತ. ಯಾಕೆಂದರೆ ಪ್ರತಿ ಸಾರಿಯೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಆಪತ್ ಬಾಂಧವ, ಅವರು ಟ್ರಿಬಲ್ ಶೂಟರು, ಹಾಗೆ ಹೀಗೆ ಅಂತೇಳಿ ಎಲ್ಲ ಹೇಳಿದ್ರು. ಇಂಥ ಟೈಮಲ್ಲಿ ಕೈ ಬಿಟ್ಟರೆ ಅವ್ರು ಸುಮ್ಮನೆ ಇರ್ತಾರ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆದರೆ ಇವು ಡಿ ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರ ಯಾವುದೇ ಬಿಟ್ಕೊಡಲ್ಲ, ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದು ಇದೆ. ಈ ಒಂದು ಎರಡರ ಮಧ್ಯೆ ನಮ್ಮ ಕರ್ನಾಟಕದ ಜನತೆ ಪರಿತಪಿಸಬೇಕಾಗಿದೆ. ಉತ್ಕರ್ಷ್ ಅವರೇ, ನಾನು ನಿಮ್ಮ ಪಕ್ಷದ ಹಿರಿಯ ನಾಯಕರು ಛಲವಾದಿ ನಾರಾಯಣಸ್ವಾಮಿ, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು, ಅವ್ರದ್ದೊಂದು ಸ್ಟೇಟ್ಮೆಂಟ್ ಗಮನಿಸ್ತಾ ಇದೆ, ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತೇಳಿ. ಅಲ್ಲ, ಖಂಡಿತವಾಗ್ಲೂ ಈಗ 2019ರಲ್ಲಿ ಕುಮಾರಸ್ವಾಮಿ ಮತ್ತೆ ಕುಮಾರಣ್ಣ ಅವರು ಮತ್ತೆ ಕಾಂಗ್ರೆಸ್ನ ಏನು ನೇತೃತ್ವ ಸರ್ಕಾರ ಇತ್ತು, ಅದನ್ನ ಬೀಳಿಸಿದ್ಯಾರು? ಸಿದ್ದರಾಮಯ್ಯನವ್ರು ತಾನೆ. 19 ಜನರನ್ನ ಬಾಂಬೆ ಕಳಿಸಿ ನಿಮ್ಮ ಸರ್ಕಾರವನ್ನು ಅದನ್ನ ಬೀಳಿಸಿದ್ದೌದು ಸಿದ್ದರಾಮಯ್ಯನವರೇ. ಅವ್ರು ಹೋದಂತವರೆಲ್ಲ ಯಾರು ತೆಗೆದು ನೋಡಿ ಅವರೆಲ್ಲ ಹೇಗ್ ಬಂದ್ರು, ರಾಜಕೀಯದ ಇತಿಹಾಸ ಅನುಭವಿಸಿದ್ದು ನೀವೇ ಅಲ್ವಾ? ಅಲ್ಲ, ಅದ್ರ ಫಲ ಏನೇ ಇರಲಿ ಸರ್, ರಾಜಕೀಯ ಅಂತ ಬಂದಾಗ ರಾಜಕೀಯ ಇದೆ ಇಲ್ಲಿ. ಆದ್ರೆ ಅದನ್ನ ಮಾಡಕ್ಕೆ ನೇರಡ ಕಾರಣ ಸಿದ್ದರಾಮಯ್ಯನವರಲ್ವಾ? ಭೈರತಿ ಬಸವರಾಜು ಇಂತ ಅನೇಕ ಜನರನ್ನ ಕಳ್ಸಿಕೊಟ್ಟಂತದ್ದು ಸಿದ್ದರಾಮಯ್ಯನವರಲ್ವಾ? ಸೊ ಹಾಗಾಗಿ ಸಿದ್ದರಾಮಯ್ಯನವರ ರಾಜಕೀಯ ಚಾಣಾಕ್ಷತನ ಇರ್ಬೋದು ಅಥವಾ ಕುತಂತ್ರಗಳೆಲ್ಲವೂ ಎಲ್ರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಸಿದ್ದರಾಮಯ್ಯನ ಯಾವ ರೀತಿ ರಾಜಕೀಯ ಮಾಡ್ತಾರೆ ಅಂತ. ಹಾಗಾಗಿ ಆ ಬೇಸಿಸ್ ಮೇಲೆ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿರ್ಬೋದು, ಮಾನ್ಯ ವಿರೋಧ ಪಕ್ಷದ ನಾಯಕರು. ಆದರೆ ಒಂದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಏನಂತಂದ್ರೆ, ಸಿದ್ದರಾಮಯ್ಯನವರು ನಾನು ಹಿಂದುಳಿದ ಸಮುದಾಯದ ಅತ್ಯಂತ ಅಗ್ರಗಣ್ಯ ನಾಯಕ ಅಂತ ಹೇಳ್ತಾರೆ. ದೇವರಾಜ ಅರಸರು ಬಿಟ್ರೆ ನಾನೇ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ದೇವರಾಜ ಅರಸರಿಗೆ ದಯವಿಟ್ಟು ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೋಬೇಡಿ. ದೇವರಾಜ ಅರಸರಿಗೆ ಇದ್ದಂಥ ಬದ್ಧತೆ ಇತ್ತಲ್ವಾ, ಅದು ಹಿಂದುಳಿದ ಸಮುದಾಯಗಳ ಪರವಾಗಿ. ನಿಮಗೆ ಯಾವ ಬದ್ಧತೆನೂ ಇಲ್ಲ. ಅದಿದ್ದಿರ ಜಾತಿ ಗಣತಿಯಲ್ಲಿ ತೋರಿಸ್ಬೇಕಾಗಿತ್ತು ನೀವು. ಎಷ್ಟು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಅಂಬಿಗರ ಚೌಡಯ್ಯ, ದಕ್ಕಲಿಗರು, ಸೋಲಿಗರು, ಈ ರೀತಿ ಅನೇಕ ಸಮುದಾಯಗಳನ್ನು, ಎಷ್ಟು ಸಮಾಜಗಳನ್ನು ನೀವು ಮುಂದೆ ತಗೊಂಡ್ಬರುವಂಥ ಕೆಲಸ ಮಾಡಿದ್ದೀರಾ?
ಇದಕ್ಕೆ ನೀವು ಉತ್ತರ ಕೊಡಬೇಕು ಸರ್. ನೀವು ಅಹಿಂದ ಸಮುದಾಯದ ಅತ್ಯಂತ ದೊಡ್ಡ ನಾಯಕ ಅಂತ ಹೇಳಿದ್ರೆ ಎಷ್ಟು ಅತ್ಯಂತ ಹಿಂದುಳಿದಿರಿ. ಇವತ್ತಿಗೂ ಕೂಡ ಕುಂಬಾರರು ನೋಡಿ, ಸವಿತ ಸಮಾಜ ಇರ್ಬೋದು, ಮಡಿವಾಳ ಸಮುದಾಯ ಇರ್ಬೋದು, ಇವರೆಲ್ಲರಿಗೂ ಇವತ್ತು ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಅಂಥವ್ರನ್ನ ಗುರುತಿಸಿ ನೀವು ಅವಕಾಶಗಳನ್ನು ಕೊಡುವಂಥ ಕೆಲಸ ಮಾಡಿದೆ ನಿಮ್ಮ ಪಾರ್ಟಿ. ಬರೀ ನೀವು 2.5 ವರ್ಷದಿಂದ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು ನಿಮ್ಮ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ಹಿಂದುಳಿದ ಸಮುದಾಯ ಅಹಿಂದ ಎನ್ನುವಂಥ ವಿಚಾರವನ್ನು ಇಟ್ಕೊಂಡು ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋಕೆ ಕೆಲಸ ಮಾಡ್ತಾ ಇದ್ದೀರಾ. ಉತ್ಕರ್ಷ್ ಅವರೇ, ನಾನೀಗ ಒಂದು ಪ್ರಶ್ನೆ ಕೇಳಿದೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಸ್ಟೇಟ್ಮೆಂಟ್ ಅಲ್ಲಿ. ಈಗ ಕಳೆದ ಸಲ ಇಡಿ ಕೇಸ್ ಆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಆಗ ಇದ್ದಂಥ ಒಂದು ಪ್ರಮುಖ ವಾದ ಏನು ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯನವ್ರನ್ನ ಇಡಿ ಕೇಸ್ನಲ್ಲಿ ಕಟ್ಟ ಹಾಕಿಬಿಟ್ರೆ ಆಟೋಮೆಟಿಕಲಿ ಗೌರ್ಮೆಂಟ್ ಬೀಳುತ್ತೆ, ಆರಂಭದಲ್ಲಿ BJP JDSನವರು ಗೌರ್ಮೆಂಟ್ ಮಾಡ್ಬೋದು ಅಂತೇಳಿ. ಸೊ ಈಗ ವಿಜಯಾನಂದ ಕಾಶಪ್ಪನವರು ಇವತ್ತು ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. 55 ಜನ BJP ಹಿಟ್ ಲಿಸ್ಟ್ನಲ್ಲಿದ್ದೀವಿ ನಾವು, IT CBI ED ಅವರು ನಮ್ಮ ಮೇಲೆ ರೇಡ್ ಮಾಡ್ತಾರೆ, ಸರ್ಕಾರ ಬೀಳ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತೇಳಿ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ವಿಜಯಾನಂದ ಕಾಶ್ಯಪ್ನವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ನಾವು ಬೀಳ್ಸೋ ಅವಶ್ಯಕತೆ ಇಲ್ಲ. ನಿಮ್ಮ ಕಿತ್ತಾಟನೇ ನೋಡಿ, ನಿಮ್ಮ ಬಣಗಳಾಗಿ ಹೊಡೆದೋಗಿದ್ದೀರಾ. KN ರಾಜಣ್ಣ ಹೇಳ್ತಾ ಇದ್ದಾರೆ ಅನೇಕ ಪವರ್ ಸೆಂಟರ್ಗಳಿದೆ ಅಂತ. ಮೊದಲು ಕುಣಿಗಲ್ ರಂಗನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಕ್ಬಾಲ್ ಹುಸೇನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, HC ಮಹಾದೇವಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಇಲ್ಲಿ ನೀವು ಲೆಕ್ಕಾಚಾರ ಹಾಕೊಳ್ಳಿ, ಯಾರನ್ನು ಯಾರು ಹೈಜಾಕ್ ಮಾಡ್ತಾ ಇದ್ದಾರೆ, ನೀವು ಯಾವ ಟೀಮ್ ಅಂತ ಮೊದಲು ಜನಕ್ಕೆ ಕೇಳಿ. ವಿಜಯಾನಂದ ಕಾಶ್ಯಪ್ನವರವರೇ, ನೀವು ಯಾವ ಬಣ, DK ಶಿವಕುಮಾರ್ ಅವ್ರ ಬಣನ ಅಥವಾ ಸಿದ್ದರಾಮಯ್ಯನವ್ರ ಬಣ ಅಂತ ನೀವು ಮೊದಲು ಸಮಾಜದ ಮುಂದೆ ಹೇಳಿ. ಸುಮ್ಮನೆ ಈ ರೀತಿಯ ರಾಜಕೀಯದಲ್ಲಿ ನೋಡಿ ಸರ್, ನಾವು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಾಗ ಅದಕ್ಕೆ ಅದರದೇ ಆದಂತ ಒಂದು ತೂಕ ಇರಬೇಕು, ಒಂದು ವೇಟೇಜ್ ಇರಬೇಕು. ಸುಮ್ಮನೆ ಬಂದು 55 ಜನರ ನಮಗೇನ್ರಿ ಅವಶ್ಯಕತೆ ಇದೆ 55 ಜನರನ್ನು ತಗೊಳ್ಳೋದು? ದೇರ್ ಆರ್ ಪ್ರೆಸಿಡೆಂಟ್ಸ್, ಹಿಂದಿನ ಘಟನಾವಳಿಗಳಿದಾವೆ, ಬೇರೆ ರಾಜ್ಯಗಳ ಉದಾಹರಣೆಗಳಿದಾವೆ. ಹೌದು, ಪೀಪಲ್ ಈಗ ಮಹಾರಾಷ್ಟ್ರದಲ್ಲಿ ಆಗಿದ್ದು ಶಿವಸೇನೆಯನ್ನ ಹೊಡೆದಂತದ್ದು ನಾವಲ್ಲ, ಅದೇ ಪಾರ್ಟಿಯ ಏಕನಾಥ್ ಶಿಂದೆ ಅವರು. ಇವತ್ತು ಕಾಂಗ್ರೆಸ್ ನನಗನ್ಸೋಂಥದ್ದು ಕ್ರಾಂತಿ ಆದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ DK ಶಿವಕುಮಾರ್ ಅವರೇ ಹೈಜಾಕ್ ಮಾಡ್ಬೋದೇನೋ. ನನಗೆ ಬಂದಂತ ಮಾಹಿತಿ ಪ್ರಕಾರ 28ರಿಂದ 30 ಜನರನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರಂತೆ. ಬಹುಶಃ ಅವ್ರಿಗೆ ಸಿಗ್ಬೇಕಾದಂತ ಸ್ಥಾನಮಾನ ಸಿಗ್ಲಿಲ್ಲ ಅಂತಂದ್ರೆ ಪಾರ್ಟಿಗೇನೋ ರಿಸೈನ್ ಮಾಡಿ ಅವರನ್ನ ಬೇರೆ ರೀತಿಯ ವ್ಯವಸ್ಥೆ ಮಾಡುವಂತದ್ದು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟು ಈ ರೀತಿಯ ವ್ಯವಸ್ಥೆ ನಡೀತಾ ಇದೆ ಅಂತ ಚರ್ಚೆ ಆಗ್ತಾ ಇದೆ ಸಮಾಜದಲ್ಲಿ. 28-30 ನಂಬರ್ ಇದೆಯಲ್ಲ, ಇಟ್ ಇಸ್ ಅ ಕ್ರೂಷಿಯಲ್ ನಂಬರ್. ಹೌದು, ಇನ್ ಕೇಸ್ DK ಶಿವಕುಮಾರ್, ನಿಮಗಿರುವ ಮಾಹಿತಿ ಪ್ರಕಾರ ಇನ್ ಕೇಸ್ DK ಶಿವಕುಮಾರ್ ಆ 28-30 ನಂಬರ್ ಅನ್ನ ತಗೊಂಡು ಶಾಸಕರನ್ನ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಅವ್ರು ಬರಬೇಕಾಗಿರುವಂಥದ್ದು ನಿಮ್ಮ ಬಳಿಗೆ ಮತ್ತು JDSನ ಬಳಿಗೆ, ಅಂದರೆ ನಿಮ್ಮ ಮೈತ್ರಿಕೂಟದ ಬಳಿಗೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನೀವು DK ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ಳಿ. ನನಗೆ ಬಂದಿರತಕ್ಕಂಥ ರಾಜಕೀಯದ ಮಾಹಿತಿಗಳ ಪ್ರಕಾರ ಒಂದಷ್ಟು ರಾಜಕೀಯ ವಿಶ್ಲೇಷಕರ ಕಡೆಯಿಂದ ಈ ರೀತಿಯ ಒಂದು ವ್ಯವಸ್ಥೆ ನಡೀತದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇವರು ಕಾಂಗ್ರೆಸ್ ಅವರ ನಡವಳಿಕೆಗಳನ್ನು ನೋಡ್ತಾ ಇದ್ರೆ ಒಬ್ಬೊಬ್ರು ಫಾಲೋವರ್ಸ್ ಒಂದೊಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಪಕ್ಕ ಕಾಂಗ್ರೆಸ್ಸಿಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರಿಗೆ ಅಷ್ಟೇನು ಶಾಸಕರ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ನ ಸರ್ಕಾರದ ವ್ಯವಸ್ಥೆ ಯೋಜನೆ ಮಾಡ್ಕೋಬೇಕು ಏನಾಗ್ತದೆ ಅಂತ. ಸೊ ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ರಾಮಕೃಷ್ಣ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್, ಈಗ ನಿಮ್ಮ ಪಕ್ಷದ ಒಳಗೆ ನಡೀತಿರುವಂತಹ ಬೆಳವಣಿಗೆ, DK ಶಿವಕುಮಾರ್ ಸುಮ್ಮನಿರ್ತಾರ ಅಂತೇಳಿ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ ಅದೇ. DK ಶಿವಕುಮಾರ್ ಈಗ ನಮ್ಮ BJPಯ ವಕ್ತಾರರು ಹೇಳಿದ್ರು 28ರಿಂದ 30 ಮಂದಿ ಶಾಸಕರನ್ನ ಕರ್ಕೊಂಡು DK ಶಿವಕುಮಾರ್ ಹೊರ ಬರಬಹುದು ಅಂತ ಹೇಳಿ. ಅಂತದ್ದೇನಾದ್ರೂ ಲೆಕ್ಕಾಚಾರ ನಿಮ್ಮ ಪಕ್ಷದ ಒಳಗಡೆ ಅಂತದೊಂದು ಆತಂಕ ಇದೆಯಾ ಸರ್? ನಮ್ಮ ಪಕ್ಷದಲ್ಲಿ ಯಾವುದೇ ತರದ ಆತಂಕಗಳಿಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಾ, ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮ ಏನು ಈಗ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಅವರು ಏನೋ ಮಂತ್ರಿ ಪದವಿಗೋಸ್ಕರ ಹೊಡೆದಾಡ್ತಿದ್ದಾರೆ, ಈ ಕಡೆ ಆ ಕಡೆ ಶಾಸಕರ ಕೌಂಟ್ ಮಾಡ್ತಿದ್ದಾರೆ, ಇದೆಲ್ಲ ಹೇಳ್ತಾ ಇದ್ದೀರಾ. ಸೊ ಮಾಧ್ಯಮದ ಮುಖಾಂತರ ಇದು ನಾವು ಕೂಡ ನೋಡ್ತಾ ಇದೀವಿ. ಇದಕ್ಕೆಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ, ಉತ್ತರನೂ ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ. ಅಲ್ಲ, ಉತ್ತರ ಕೊಟ್ಟಿದ್ದಲ್ಲ ಆಕ್ಚುಲಿ ಅವರು ಈ ಅವ್ರು ಅಸಟೈನ್ ಮಾಡಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ, DK ಶಿವಕುಮಾರ್ ಬಳಿ ಒಂದಿಬ್ರು ಶಾಸಕರು ಇದ್ದಾರೆ ಅಂತ ಹೇಳಿ ಗೇವ್ ಎ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್, ನಾಟ್ ಕ್ಲಾರಿಫೈಡ್. ಕ್ಲಾರಿಫಿಕೇಶನ್ ಬೇರೆ, ಅಸಟೈನ್ ಮಾಡುವಂತದ್ದು ಬೇರೆ. ಅವ್ರು ಅಸಟೈನ್ ಮಾಡಿದ್ದಾರೆ, ನಾನೇ ಮುಖ್ಯಮಂತ್ರಿ, DK ಶಿವಕುಮಾರ್ ಬಳಿ ಸತೀಶ್ ಜಾರಕಿಹೊಳಿ ಹೇಳಿದ್ರು 10% ಶಾಸಕರು ಮಾತ್ರ DK ಶಿವಕುಮಾರ್ ಬಳಿ ಅಂತೇಳಿ. 10% ಅಂತ ಹೇಳಿದ್ರೆ 15 ಶಾಸಕರು ಇರಲ್ವಲ್ಲ ಸರ್ DK ಶಿವಕುಮಾರ್ ಬಳಿ? ನಿಮ್ ಪಕ್ಷದ ನಾಯಕರೇ ಕೊಟ್ಟಂತ ಸ್ಟೇಟ್ಮೆಂಟ್ ಪ್ರಕಾರ ನೋಡಿ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಉತ್ತರ ಅಲ್ಲ ಅದು, ನನ್ನ ಪ್ರಕಾರ ಉತ್ತರ ಅಲ್ಲ.
ಇಟ್ ಇಸ್ ನಾಟ್ ಈ ರಾಜ್ಯದ ಮುಖ್ಯಮಂತ್ರಿಯವರು ಏನು ನಿಮ್ಗೆ ಈ ತರದ ಮಾಹಿತಿಗಳನ್ನ ಕೇಳಿದಾಗ ತಮ್ಗೆ ಎಲ್ಲಾ ಮಾಧ್ಯಮದವ್ರಿಗೂ ಸರಿಯಾದ ಮಾಹಿತಿನ ಕೊಟ್ಟಿದ್ದಾರೆ. ಏನಂತೇಳಿ ನಾವು ಶಾಸಕಾಂಗ ಪಕ್ಷದ ನಾಯಕನಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಅದರ ವಿಚಾರವಾಗಿ ರಾಜ್ಯದ ಜನರು ಗೊಂದಲಕ್ಕೆ ಈಡಾಗಬಾರ್ದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನ ಅವ್ರಿಗೆ ಹೇಳಿದ್ದಾರೆ. ನೋಡಿ, ಶಾಸಕರು ನನ್ನನ್ನ ಆರಿಸಿದ್ದಾರೆ, ನಮ್ಮನ್ನ ಆರಿಸಿದ ಮೇಲೆ ರಾಜ್ಯದ ಒಳಿತಿಗಾಗಿ ಜನತೆಗೋಸ್ಕರ ನಾವು ಏನೇನ್ ಕೆಲಸ ಮಾಡೋಕು ಮಾಡ್ತಿದೀವಿ ಅಂತ ಹೇಳಿ ಜನರ ಮಧ್ಯದಲ್ಲಿ ಬಂದು ಅವರು ಎಲ್ಲಾ ತರದ ಈ ತರ ಊಹಾಪೋಹಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್ ನಾನೇ 5 ವರ್ಷ ಅಂತ ಯಾರಾದ್ರೂ ಕೇಳಿದ್ರೆ ಸರ್ ಯಾಕೆ ಮತ್ತೆ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾರೆ ಸರ್? ಈಗ 5 ವರ್ಷ ಮುಖ್ಯಮಂತ್ರಿ ನಾನೇ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಈ ಒಂದು ಪರಿಸ್ಥಿತಿ ಬಂದಿದೆ ಅಂತ ಅಲ್ಲಲ್ಲ. ನಮ್ಮ ಪಾರ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದಾಗ ಅವ್ರು 5 ವರ್ಷ ಮುಖ್ಯಮಂತ್ರಿ ತಾನೇ ಹೇಳ್ಬೇಕಾಗತ್ತೆ. ಇಲ್ಲ ನಾನಲ್ಲ ಬೇರೆಯವ್ರು ಬಿಟ್ಕೊಡ್ತೀನಿ ಅಂತ ಹೇಳಕ್ಕಾಗತ್ತ ಅದನ್ನ? ಮತ್ತೆ ಡಿ ಕೆ ಶಿವಕುಮಾರ್ ಯಾಕೆ ಕುರ್ಚಿ ಕದನ ಅಂತ ಬರ್ತಿದೆ? ಅವ್ರಾಗಲ್ಲ ಅವ್ರು ಆಗ್ತೀವಿ ಅಂತ ಯಾಕೆ ಬರ್ತಿದ್ದಾರೆ? ಕ್ರಾಂತಿ ಅಂತ ಯಾಕೆ ಹೇಳ್ತಿದ್ದಾರೆ? ಡಿ ಕೆ ಶಿವಕುಮಾರ್ ಅವರು ಆಸೆ ಪಡೆದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹಾಗಂತ ಹೇಳಿ ಯಾವುದೇ ಶಾಸಕಾಂಗ ಪಕ್ಷ ಅಥವಾ ಹೈಕಮಾಂಡ್ ಮತ್ತೆ ಶಾಸಕರ ಎಲ್ಲೂ ಕೂಡ ನಿಮ್ಗೆ ಇದನ್ನ ಕೌಂಟ್ ಈ ತರ ಹೇಳಿ ನಮ್ಗೆ ರಾಮಕೃಷ್ಣ ಸರ್ ಒಂದ್ ನಿಮಿಷ, ನೀವು ಸಿದ್ದರಾಮಯ್ಯನವ್ರು ದೆಹಲಿಯಲ್ಲಿ ಮಾತನಾಡ್ಬೇಕಾದ್ರೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಫಾಲೋವರ್ಸ್ ಹೇಳ್ತಾ ಇದ್ದಾರೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ನಾಟ್ ಮಚ್ ಎನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಇಂಡಿಯಾ ಟುಡೇಗೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ. ಆ ನಾಟ್ ಮಚ್ ಅಂದ್ರೆ ಅರ್ಥ ಏನು? ಅವ್ರ ಹತ್ರ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅಂತ. ಈಗ ಸಿದ್ದರಾಮಯ್ಯನವರೇ 5 ವರ್ಷ ಇರ್ತಾರೆ ಅಂತಂದ್ರೆ ನೀವ್ಯಾಕೆ ಶಾಸಕರ ಸಂಖ್ಯೆ ಲೆಕ್ಕ ಹಾಕ್ತೀರಾ? ಅಥವಾ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳೋಂತ ಅವಶ್ಯಕತೆ ಏನಿದೆ ಸರ್? ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅಂತಂದ್ರೆ ಇದ್ರ ಬಗ್ಗೆ ನೀವು ಮಾಹಿತಿ ಕೊಡ್ಬೇಕು. ಅಲ್ಲ, ನೀವು ನಮ್ಮ ಮಿತ್ರರಾಗಿ ನೀವು ಕೇಳ್ತಾ ಇದ್ದೀರಾ, ಅದನ್ನ ವಿಚಾರವಾಗಿ ಮಾಹಿತಿ ಕೊಡುವಂತ ವಿಚಾರದಲ್ಲಿ ರಾಜ್ಯದ ಜನತೆಗೆ ಗೊಂದಲಕ್ಕೆ ಈಡಾಗಬಾರ್ದು. ಬಟ್ ಎಲ್ಲ ಸುಸಲಿತವಾಗಿ ಕೆಲಸಗಳನ್ನ ಮಾಡ್ಬೇಕು ಅನ್ನೋ ವಿಚಾರಗಳು ಬಂದಾಗ ಈಗಿನ ಮುಖ್ಯಮಂತ್ರಿಯಾಗಿ ಏನ್ ಮುಂದುವರೆದು ನಾನು ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ, ಅದು ಕರೆಕ್ಟ್ ಇದೆ. ನಾನೇ ರಾಮಕೃಷ್ಣ ಅವರೇ, ನಿಮ್ ಪಕ್ಷಕ್ಕೆ ಏನಾದ್ರೂ ಆತಂಕ ಇದೆಯಾ? ಡಿ ಕೆ ಶಿವಕುಮಾರ್ ಬಿಜೆಪಿ ನೆವರ್ ಯಾವುದೇ ತರದ ಆತಂಕ ಇಲ್ಲ. ಮೋದಿ ಮತ್ತೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಮಗಳಿಂದ ಒತ್ತಡ ಇದೆ ಡಿ ಕೆ ಶಿವಕುಮಾರ್ಗೆ. ಪಕ್ಷ ಪಕ್ಕಕ್ಕಿಟ್ಟು ಬಿಸ್ನೆಸ್ ಕಡೆ ನೋಡೋಣ ಅಂತ ಹೇಳಿ ಆಲೋಚನೆ ನಡೀತಾ ಇದೆ. ಬಿಜೆಪಿ ಜೊತೆ ಹೋದ್ರೆ ಒಳ್ಳೇದು, ಇಡಿ ಸಿಬಿಐ ಕೇಸ್ ತಲೆನೋವಿರಲ್ಲ. ಇದೆಲ್ಲ ಈಗ ನೋಡಿ, ಈಗ ಉಪಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿಯವರು ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಒಳಿತನ್ನು ಬಯಸಿದಂತ ರಾಜ್ಯದ ಹಿತಕ್ಕೋಸ್ಕರ ಏನು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಅಧಿಕಾರ ನಡೆಸ್ತಾ ಇದ್ರೆ, ಮತ್ತು ನೀವು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು ಅನ್ನೋ ವಿಚಾರ ಇದೆಯಲ್ಲ, ವಿಚಾರ ಬಂದ್ಬಿಟ್ಟು ಯಾಕೆ ಕೇಂದ್ರ ಸರ್ಕಾರದಲ್ಲಿ ಅಮಿತ್ ಶಾ ಅವರು ಮಂತ್ರಿ ಇರೋದ್ರಿಂದ ಅದರಿಂದ ಈ ರಾಜ್ಯಕ್ಕೆ ಏನಾದ್ರು ಒಳಿತು ತಗೊಂಡ್ಬರ್ಲಿಕ್ಕೆ ಅವ್ರನ್ನ ಭೇಟಿ ಆಗ್ತಾರೆ ಹೊರತು ಈ ಒಂದು ಕಾಂಗ್ರೆಸ್ ಪಾರ್ಟಿನ ಮತ್ತೆ ಬೇರೆ ವಿಚಾರಗಳ ಬಗ್ಗೆ ನಮ್ಮ ಹೈಕಮಾಂಡ್ ರಾಜ್ಯದ ಶಾಸಕರ ಜೊತೆ ಚರ್ಚೆ ಮಾಡ್ತಾರೆ ಹೊರತು ಬದಲಾವಣೆ ವಿಚಾರವಾಗಿ ನಮ್ಮ ಇವ್ರನ್ನ ಏನು ಕೇಂದ್ರದ ಮಂತ್ರಿನ ಯಾವುದೇ ಕಾರಣಕ್ಕೂ ಭೇಟಿಯಾಗಿರುತ್ತೆ. ರಾಮಕೃಷ್ಣ ಅವರ ಲೈನಲ್ಲೇ ಕ್ರಾಂತಿ ಸರ್. ಈಗ ತಿಮ್ಮೇಗೌಡ್ರೆ, ನನಗೆ ಒಂದು ನಿನ್ನೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗಬಹುದು ಎನ್ನುವಂತ ಏನು ಸುದ್ದಿಗಳು ಹರಿದಾಡಿದ್ವು. ಆಗ ಒಂದು ಪ್ರಶ್ನೆ ನನಗೆ ಕಾಡಿದ್ದು, ಇನ್ ಕೇಸ್ ಬೈ ಸರ್ಪ್ರೈಸ್ ಅಥವಾ ಈ ರಾಜಕೀಯ ಇತಿಹಾಸದ ದೊಡ್ಡ ಘಟನಾವಳಿ ಅಂತ ಹೇಳಿ ನಡೆದು ಬಿಡ್ತು ಅಂತ ಹೇಳಿದ್ರೆ, ಒಂದು ವೇಳೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಏನಾದ್ರೂ ಹೋದ್ರೆ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರೂ ಆತಂಕ ಇದೆಯಾ ಸರ್? ನಮ್ಮ ನಾಯಕನಿಗೆ, ನನಗೆ ಅಂದ್ರೆ ವೈಯಕ್ತಿಕವಾಗಿ ಒಕ್ಕಲಿಗ ನಾಯಕನಾಗಿ ಏನು ತಾವಿದೀವಿ, ಅದಕ್ಕೆ ಇನ್ನೊಬ್ಬ ಕೌಂಟರ್ ಲೀಡರ್ ಹುಟ್ಕೊಂಡ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ವರ್ಚಸ್ಸು ಕಮ್ಮಿ ಆಗುತ್ತೆ ಅಂತೇಳಿ ಆ ಥರದ್ದೇನಾದ್ರೂ ಆತಂಕ ಇದೆಯಾ ಸರ್? ಸರ್, ನಮ್ಮ ಪಕ್ಷದ ಜೊತೆಗೆ ಪೂಜ್ಯ ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷದಲ್ಲಿ ಅಲ್ಲಿರ್ತಕ್ಕಂತಹ ಯಾವುದೇ ರೀತಿ ಯಾರಿಗೂ ಕೂಡ ಆ ರೀತಿ ಮನಸ್ಥಿತಿಗಳಿಲ್ಲ. ನಾವೆಲ್ಲರೂ ಒಟ್ಟಾಗೋಣ ರಾಜ್ಯದ ಅಭಿವೃದ್ಧಿಗೋಸ್ಕರ. ಯಾವುದೇ ರೀತಿಯ ಮನಸ್ಥಿತಿ ವಿನಃ ಯಾವುದೇ ಕಾರಣಕ್ಕೂ ಬೇರೆ ಬಂದ್ಬಿಟ್ರೆ ನನಗೆಲ್ಲ ಆತಂಕ, ನನ್ನಿಂದ ಬೇರೆ ಆತಂಕ ಪಡಿಸ್ತದ ಮನಸ್ಥಿತಿ ಇಲ್ಲ. ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಯಾವಾಗಲೂ ಕೂಡ ಅದಕ್ಕೆ ಸ್ವಾಗತವನ್ನು ಕೊಡ್ತೀವಿ, ಒಳಿತನ ಬಯಸ್ತೀವಿ. ಅಲ್ಲ, ನನ್ನ ಪ್ರಶ್ನೆ ಅರ್ಥ ಆಯ್ತು. ನಿಮ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅವ್ರಿಗೆ ಆತಂಕ ಇಲ್ಲ ಅಂತ ಹೇಳಿದ್ರೆ ಆತಂಕ ಮನಸ್ಥಿತಿನೇ ಇಲ್ಲ. ಒಕ್ಕಲಿಗ ಮತಗಳು ಒಬ್ಬ ಹೊಸ ಡಿ ಕೆ ಶಿವಕುಮಾರ್ ಇನ್ ಕೇಸ್ ನಾನು ಹೇಳ್ತಾ ಇರೋದು ಅದು ಆಗುತ್ತೆ ಅಂತನೂ ನಾನು ಹೇಳ್ತಾ ಇಲ್ಲ. ಟಾಕ್ ಏನು
ಏನೋ ಅಂಥದ್ದೊಂದು ಗುಮಾನಿ ಇದೆ, ಅಂಥದ್ದೊಂದು ಗುಮಾನಿ ಏನಾದರೂ ನಿಜ ಆಗಿಬಿಟ್ರೆ ನೀವೀಗ BJPಯ ಜೊತೆಗೆ ಇದ್ದೀರಿ. ಕುಮಾರಸ್ವಾಮಿ ಅವರಿಗೆ ತನಗಿಂತ ಪರ್ಯಾಯ ನಾಯಕನೊಬ್ಬ ಒಂದು ಪಕ್ಷದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಎನ್ನುವಂತ ಆತಂಕ ಏನಾದ್ರೂ ಖಂಡಿತ ಇಲ್ಲ. ಆ ಥರ ನಾವು ಯಾವತ್ತಿಗೂ ನಮ್ಮ ಪಕ್ಷದ ನಾಯಕರ ಆ ಥರ ಮನಸ್ಥಿತಿನೇ ಇಲ್ಲ. ಯಾರೇ ಬಂದರೂ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಉಳ್ಳವರು ನಮ್ಮ ಪಕ್ಷದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಯಾರೇ ಇರ್ಬೋದು. ಆದ್ರಿಂದ ಯಾವುದೇ ಕಾರಣಕ್ಕೂ ಆ ಥರ ಆತಂಕ ನಮ್ಮಲ್ಲಿ ಬರೋದೇ ಇಲ್ಲ. ಸರ್ ರಾಮಕೃಷ್ಣ ಅವರೇ, ಅದೇ ರೀತಿ ಏನ್ ನಮ್ ತಿಮ್ಮೇಗೌಡರು ಸಹಪಾಠಿಗಳು ಹೇಳ್ತಿದ್ದಾರೆ, ಕಾಂಗ್ರೆಸ್ನಲ್ಲೂ ಯಾವ್ದು ಆತಂಕಗಳಿಲ್ಲ. ಯಾಕೆಂದ್ರೆ ಅಧಿಕಾರ ಈಗ ನಾವು 134 ಸೀಟ್ ಏನಿದೀವಿ, 134 ಸೀಟ್ ಮ್ಯಾಂಡೇಟ್ ಕೊಟ್ಟಂತ ಸರ್ಕಾರ, ಉತ್ತಮವಾದ ಸರ್ಕಾರ ನಡೀತಾ ಇರ್ಬೇಕಾದ್ರೆ ಇಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಎರಡು ಒಂದು ನಮ್ಮ ನಾಡಿನ ಒಂದು ನಾಣ್ಯದ ಮುಖಗಳು ಇರ್ಬೇಕಾದ್ರೆ ನಮ್ಗೆ ಯಾರಿಗೂ ಆತಂಕ ಇಲ್ಲ ಸರ್. ಅದನ್ನೇ ಇದು ಯಾಕೆ ಈ ತರ ಸೃಷ್ಟಿ ಮಾಡ್ತಾರೆ ಮಾಧ್ಯಮದಲ್ಲಿ ಮತ್ತೆ ಬೇರೆ ಬೇರೆ ಹೇಳಿಕೆಗಳು ಕೇಳಬೇಕಾದ್ರೆ ಈ ತರ ಹೇಳ್ತಾ ಇದ್ದಾರೆ. ನಾಯಕರು ಹೇಳ್ತಾರೆ ಸರ್ ಕ್ರಾಂತಿ ಆಗುತ್ತೆ ಅಂತ. ಒಂದ್ ನಿಮಿಷ, ರಾಮಕೃಷ್ಣ ಅವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಈಗ ಯಾವುದೇ ರೀತಿಯ ಕ್ರಾಂತಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. KN ರಾಜಣ್ಣ ಅಲ್ಲ, ಒಂದ್ ನಿಮಿಷ ಕೇಳಿ, ನನ್ನ ಮಾತನ್ನ ಕೇಳಿ. KN ರಾಜಣ್ಣ ಅವ್ರು ಹೇಳ್ತಾರೆ ಕಾಂಗ್ರೆಸ್ ನಲ್ಲಿ ಅನೇಕ ಪವರ್ ಸೆಂಟರ್ಗಳಿದೆ ಅಂತ. ರಾಜು ಕಾಗೆ ಹೇಳ್ತಾರೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ರಾಜೀನಾಮೆ ಕೊಡುವಂತದ್ದು ಸೂಕ್ತ ಅಂತ. BR ಪಟೇಲ್, HC ಮಹದೇವಪ್ಪ ಹೇಳ್ತಾರೆ ಸಿದ್ದರಾಮಯ್ಯನವರು ಎಲ್ಲಾ ರೀತಿಯ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ, DK ಶಿವಕುಮಾರ್ ಅವ್ರಿಗೆ ಯಾವುದೇ ರೀತಿಯ ಫಾಲೋವರ್ಸ್ ನ ಬೆಂಬಲ ಇಲ್ಲ, 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರೆ ಅಂತ. ಇಕ್ಬಾಲ್ ಹುಸೇನ್ ಹೇಳ್ತಾರೆ ಖಂಡಿತವಾಗ್ಲೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಕಾದ್ ನೋಡಿ ಅಂತ. ಸತೀಶ್ ಜಾರಕಿಹೊಳಿ ಹೋಗ್ತಾರೆ ಸಿದ್ದರಾಮಯ್ಯನವರು ಹೇಳದಂದ್ರೆ ಹೈಕಮಾಂಡ್ ಹೇಳದಂತೆ ಅಂತ. ಬಸವರಾಜ್ ಶಿವಗಂಗಾ ಹೇಳ್ತಾರೆ ನನಗೆ ಬಹಳ ಬೇಸರ ಇದೆ ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ. ನೀವು ದಯವಿಟ್ಟು ನಾನು ಹೇಳ್ತೀನಿ ಸರ್, ನೀವು ಜನರನ್ನ ಗೊಂದಲದಲ್ಲಿ ಇಡುವಂತ ಕೆಲಸ ಮಾಡಬೇಡಿ. ಜನರು ಯಾರು ದಡ್ರಲ್ಲ, ಜನರು ಬಹಳ ಬುದ್ಧಿವಂತರಿದ್ದಾರೆ, ಗೊತ್ತಾಯ್ತಾ? ನೀವು ತಪ್ಪ ಮಾಹಿತಿಗಳು ನಿಮ್ಮ ವೈಯಕ್ತಿಕ ಕುರ್ಚಿ ಕಾಳಗೋಸ್ಕರ ಅಭಿವೃದ್ಧಿ ಅನ್ನುವಂಥದ್ದು ಶೂನ್ಯ ಆಗ್ತಾ ಇದೆ ಕರ್ನಾಟಕದಲ್ಲಿ. ಇದ್ರ ಬಗ್ಗೆ ಮಾತಾಡಿ. ನೀವು ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ರಾಮಕೃಷ್ಣ ಅವರೇ, ಕೇಳಿಸ್ತಾ ಇದೆ ನಿಮ್ದು. ಈಗ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಬಿಜೆಪಿಯ ವಕ್ತಾರರು ಉತ್ಕರ್ಷ್ ಅವರು ಒಂದು ಡಿಸ್ಕಷನ್ ಟೈಮ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದ್ರು. ಏನು ಅಂತ ಹೇಳಿದ್ರೆ 28ರಿಂದ 30 ಮಂದಿ ಶಾಸಕರನ್ನ ಕರ್ಕೊಂಡು DK ಶಿವಕುಮಾರ್ ಹೊರ ಬರ್ಬೋದು ಕಾಂಗ್ರೆಸ್ನಿಂದ ಅಂತ ಹೇಳಿ. ನಿಮಗೆ ಆ ಕೆಟ್ಟ ಆಲೋಚನೆ ಏನಕ್ಕೆ? ಸುಭದ್ರವಾದ ಸರ್ಕಾರ ಇರ್ಬೇಕಾದ್ರೆ 38 ಜನ ಕರ್ಕೊಂಬರಂತ ಪರಿಸ್ಥಿತಿ. ಯಾಕೆಂದ್ರೆ ಕಾಂಗ್ರೆಸ್ನ ಕಟ್ಟಿದಂತ ಕಟ್ಟಾಳು ಈ ಒಂದು ಸೀನಿಯರ್ ಲೀಡರ್ DK ಶಿವಕುಮಾರ್ ಆ ರೀತಿ ಮಾಡ್ಲಿಕ್ಕೆ ಯಾವುದೇ ತರದ ಅವಕಾಶಗಳಿಲ್ಲ, ಚಾನ್ಸು ಇಲ್ಲ, ಅವ್ರು ಹೋಗೋದು ಇಲ್ಲ. ಆ ತರ ಅದೆಲ್ಲ ಸುಮ್ನೆ ಅವ್ರಿಗೆ ಅಗಲಗನ್ಸ್ ಕಾಣ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಮತ್ತೆ ಗೊಂದಲ ಯಾರಿಂದ ಸರ್ ನಡೀತಾ ಇರೋದು? ಹೇಳಿಕೆಗಳೆಲ್ಲ ಗೊಂದಲದ ಹೇಳಿಕೆಗಳು ಯಾರಿಂದ ಬರ್ತಾ ಇದಾವೆ? ತಿಮ್ಮೇಗೌಡ್ರೆ, ರಾಜ್ಯದ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಅವ್ರ ಹತ್ರ ನಿಮ್ಮ ಏನು ಮಾಧ್ಯಮದವರು ಪ್ರಶ್ನೆಗಳಾಗ್ತಿದ್ದಾರೆ, ಅದಕ್ಕೆ ತಕ್ಕ ಉತ್ತರನ ಕೊಟ್ಟಿದ್ದಾರೆ ಆಲ್ರೆಡಿ. ಯಾಕೆ ಅಂತ ಹೇಳಿದ್ರೆ ಅವರು ಈಗ ಆಲ್ರೆಡಿ ಮುಖ್ಯಮಂತ್ರಿ ಇರೋದ್ರಿಂದ, ಶಾಸಕರು ಆರಿಸಿರೋದ್ರಿಂದ ಮುಖ್ಯಮಂತ್ರಿ ಮುಂದುವರೆದ 5 ವರ್ಷ ಕೆಲಸ ಮಾಡ್ತಾರೆ, ಅದ್ರಲ್ಲಿ ಏನೋ ಸಂದೇಹ ಇಲ್ಲ. ಅಥವಾ ಆತರ ಏನಾದ್ರು ಇತ್ತು ಅಂತಂದ್ರೆ ನಮ್ಮ ಹೈಕಮಾಂಡ್ ಅಲ್ಲಿ ತೀರ್ಮಾನ ಮಾಡ್ತಾರೆ. ಶಾಸಕಾಂಗ ಪಕ್ಷದ ನಾಯಕರು ಏನು ಇವಾಗ ಮುಂದುವರೆದಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿರೋಕೆ ಜೊತೆಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವ್ರು ತೀರ್ಮಾನ ಮಾಡ್ಲಿಕ್ಕೆ ಶಾಸಕಾಂಗ ಪಕ್ಷದ ಶಾಸಕರು ತೀರ್ಮಾನ ಮಾಡ್ತಾರೆ. ನೀವು ಬೇರೆ ಪಕ್ಷದವರು ಈ ರೀತಿ ಎಲ್ಲ ಗೊಂದಲಗಳಿಗೆ ಯಾಕೆ ನೀವು ತಲೆ ಕೊಡ್ತೀರ? ರಾಜ್ಯದ ಹಿತಕ್ಕೋಸ್ಕರ, ರಾಜ್ಯದ ಜನಕ್ಕೋಸ್ಕರ ನೀವೇನಾದ್ರೂ ಒಳ್ಳೆ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತನಾಡಿ. ನಾವು ಅದನ್ನೇ ನಿಮಗೆ ಕೇಳಿದ್ದು. ಅಭಿವೃದ್ಧಿ ಅನ್ನೋಂಥದ್ದು ಏನಾಗ್ತಿದೆ ಸರ್ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಾ ಹೋಗ್ಲಾ? ಪ್ರತಿ ಡಿಪಾರ್ಟ್ಮೆಂಟ್ ಭ್ರಷ್ಟಾಚಾರ ಹೆಂಗಾಡ್ತಿದೆ ಅಂತ. ನಿಮ್ RDPR ಇಲಾಖೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಉದ್ದುದ್ದ ಭಾಷಣ ಮಾಡ್ತಾರೆ, ಯಾವ ರೀತಿ ಕಾಮಗಾರಿಗಳು ನಡೀತಾ ಇದೆ ಪಂಚಾಯತಿಗಳು ಅಂತ ಹೇಳ. ಕಂದಾಯ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡರು ದೊಡ್ಡ ಎಕನಾಮಿಸ್ಟ್ ತರ ಮಾತಾಡ್ತಾರೆ, ಈ ಖಾತಾ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ. ಶಿಕ್ಷಣ ಇಲಾಖೆಯಲ್ಲಿ ಮಧು ಬಂಗಾರಪ್ಪನವರು ದೇವಸ್ಥಾನಗಳನ್ನು ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ. ಪಾಪ ಮಕ್ಳಿಗೆ ಕೊಡ್ಲಿಕ್ಕೆ ಶಾಲೆ ಪುಸ್ತಕಗಳಿಲ್ಲ, ಶೂ ಇಲ್ಲ, ಸಾಕ್ಸ್ ಇಲ್ಲ, ಕೊಡುವಂತ 6 ಮೊಟ್ಟೆಯಲ್ಲಿ 3 ಮೊಟ್ಟೆಯನ್ನ ಸರಿಯಾಗಿ ಕೊಡ್ತಾನೆ ಇಲ್ಲ. ಇದ್ರ ಬಗ್ಗೆ ಮಾತಾಡಿ. ಡಿಪಾರ್ಟ್ಮೆಂಟ್ ಗಳಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ. ಹಾವೇರಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೃಷಿ ಸಚಿವರು ಏನ್ ಮಾಡ್ತಾ ಇದಾರೆ ಸರ್ ಇವತ್ತು? ನೋಡಿ, ಕೃಷಿ ಸಚಿವ ಇದೆಲ್ಲ ಅಭಿವೃದ್ಧಿ ಅಲ್ವಾ? ಹಂಗಾದ್ರೆ ನಿಮ್ ಪರವಾಗಿ ಎಚ್ಚರಿಸೋದು ತಪ್ಪಲ್ಲ. ಯಾಕೆಂದ್ರೆ ನೀವು ಅಧಿಕಾರಿಗಳು ಮನೆಗೆ ಹೋಗಿ ಏನೇನು ಸವಲತ್ತುಗಳನ್ನ ಕೊಡಬೇಕು ಕೊಡಿ ಅಂತ ಹೇಳಿ ಅವರು ಅಧಿಕಾರಿಗಳು ಎಚ್ಚರಿಸಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಒಂದು ರಾಜ್ಯದ ಒಂದು ಜನತೆಗೆ ಒಳ್ಳೆ ಒಳಿತನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬಂಗಾರಪ್ಪನವರು ವಿದ್ಯಾಮಂತ್ರಿ ಆಗಿದ್ದಾರೆ, ಅವರು ಕೂಡ ಮಕ್ಕಳ ಒಳಿತಿಗಾಗಿ ರಾಜ್ಯದ ಮುಖ್ಯಮಂತ್ರಿ ಹತ್ರ ಮತ್ತೆ ಬೇಡಿಕೆ ಇಡೋದು ತಪ್ಪೇನಿಲ್ಲ. ಅದನ್ನ ನೀವು ಯಾಕೆ ಅದನ್ನ ಒಳಿತು ಅಂತ ಹೇಳಿ ಭಾವಿಸಲ್ಲ ನೀವು? ರಾಮಕೃಷ್ಣ ಅವರೇ ಹಾಗೆ ಲೈನ್ ಅಲ್ಲಿ ಸರ್. ಈಗ ಫೈನಲ್ ಕಮೆಂಟ್ಸ್ ಬರ್ತಾ ಇದ್ದೀನಿ ನಾನು. ಈಗ ಪ್ರಶ್ನೆ ತಿಮ್ಮೇಗೌಡ್ರೆ,
ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಲ್ಲಿದ್ರೆ ಮುಖ್ಯಮಂತ್ರಿ ಆಗ್ಬೋದಾ, ಕಾಂಗ್ರೆಸ್ ಬಿಟ್ಟು ಹೊರ ಬಂದ್ರೆ ಮುಖ್ಯಮಂತ್ರಿ ಆಗ್ಬೋದಾ ನಿಮ್ ಪ್ರಕಾರ? ವಾಟ್ ಇಸ್ ದ ಚಾನ್ಸಸ್? ಭವಿಷ್ಯ ನುಡಿತಾರ ಇವರು ತಿಮ್ಮೇಗೌಡರು? ಸರ್ ಇಲ್ಲ ಅಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಸರ್, ನನ್ನ ಪ್ರಕಾರ ನಾನು ಹೇಳೋದಂದ್ರೆ ಇವ್ರು ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಬಿಟ್ಕೊಡೋದಿಲ್ಲ ಸರ್. ಅಲ್ಲ ಬಿಟ್ಕೊಟ್ಟಿಲ್ಲ ಅಂದ್ರೆ ಬಿಡೋದು ಇಲ್ಲ ಸರ್. ಶಾಸಕರ ಬಲ ಇದ್ದಾಗ ಬಿಟ್ಕೊಡೋದಿಲ್ಲ, ಇವ್ರು ಬಿಡೋದು ಇಲ್ಲ ಅಂದ್ರೆ ಏನಾಗ್ಬೋದು ಅಂತೇಳಿ ಆಶ್ಚರ್ಯ ಸೂಚಕ ಚಿಹ್ನೆ ಅಲ್ಲೇ ಇದೆ. ಇವ್ರು ಬಿಟ್ಕೊಡೋದಿಲ್ಲ, ಅವ್ರು ಬಿಡೋದು ಇಲ್ಲ ಸರ್. ಇದು ನೋಡಿ, ನಮ್ಮ ಸನ್ಮಾನ್ಯ ರಾಮಕೃಷ್ಣ ಸರ್ ಹೇಳಿಕ್ಕೆ ಇಷ್ಟಪಡ್ತೇನೆ, ನಾವಲ್ಲಿ ಮಾಧ್ಯಮದವರು ಯಾರು ಕೇಳಿದಲ್ಲ, ಸರ್ಕಾರ ಬಂದ ಮೇಲೆ 2.25 ವರ್ಷದಲ್ಲಿ ಇದುವರೆಗೂ ಆಯಾ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರು ಶಾಸಕರು ಹೇಳ್ತಕ್ಕಂಥದ್ದು ಸುಮಾರು 150ಕ್ಕಿಂತ ಮೇಲ್ಪಟ್ಟು ಸಿ ಎಂ ಬದಲಾವಣೆ ಅಂತ ಮಾತಾಡಿದ್ದಾರೆ. 150 ಸಾರಿಯಿಂದ ಮೇಲ್ ಹೇಳಿದ್ದಾರೆ. ಡಿ ಸಿ ಎಂ ಬಗ್ಗೆ ಸುಮಾರು 70-80 ಸಾರಿ ಹೇಳಿದ್ದಾರೆ, 70 ಮೇಲೆ ಹೇಳಿದ್ದಾರೆ. ನಾವು ಕೇಳಿದ್ದಲ್ಲ, ನೀವು ಕೇಳಿದ್ದಲ್ಲ. ಮತ್ತು ಡಿ ಸಿ ಎಂ ವಿಷಯ ಆಗಿ, ಅಧ್ಯಕ್ಷರ ವಿಷಯ ಆಗಿ, ಅಧ್ಯಕ್ಷರ ಬದಲಾವಣೆ ವಿಷಯ ಸುಮಾರು 50-60 ಟೈಮ್ ಬಂದಿದೆ. ಅವ್ರ ನಾಯಕರುಗಳ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಅಷ್ಟು ಸಾರಿ ಹೇಳಿದ್ದಾರೆ ಅಂತ. ಇವರು ಅಷ್ಟು ಸಾರಿ ಅಭಿವೃದ್ಧಿಯನ್ನೇ ಹೇಳಿಲ್ಲ. ಅಲ್ಲ, ನನ್ನ ಪ್ರಶ್ನೆ ಪಾಸಿಟಿವ್ ಸರ್. ತಿಮ್ಮೇಗೌಡರು ಏನ್ ಹೇಳ್ತಿದ್ದಾರೆ, ನೀವು ರಾಜ್ಯದ ಹಿತಕ್ಕೋಸ್ಕರ ರಾಜ್ಯದ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹೊರತು ಇದು ಎಲ್ಲ ಮಾಧ್ಯಮಗಳ ಸೃಷ್ಟಿ ಮತ್ತು ಇಲ್ಲ ಅವ್ರ ನೋಡಿ ಬಹುಶಃ ದೂರವಾಣಿ ಸಂಪರ್ಕದಲ್ಲಿ ಅವ್ರು ಆಡಿದ ಮಾತುಗಳು ಮೋಸ್ಟ್ಲಿ 2-3 ತಪ್ಪಿ ಗಾಳಿಯಲ್ಲಿ ಹೋಗ್ಬಿಟ್ಟಿದೆ ಅನ್ಸುತ್ತೆ. ಇಲ್ಲ ಆತರ ಅಲ್ಲ. ಯಾಕೆಂದ್ರೆ ಇದು ರಾಜ್ಯದ ಜನರು ಒಂದು ಅಲ್ಲ, ನಾನು ನಿಮ್ಮ ಫೈನಲ್ ರಿಯಾಕ್ಷನ್ ತಗೋತೀನಿ ಸರ್. 1 ನಿಮಿಷ ಹಂಗೆ ಲೈನ್ ಅಲ್ಲಿ ಇರಿ ಸರ್. ತಿಮ್ಮೇಗೌಡ್ರೆ, ಲೆಟ್ ಬಿ ಸ್ಟ್ರೈಟ್, ಏನ್ ಪಾಸಿಬಿಲಿಟಿ ಇದೆ ಕಾಂಗ್ರೆಸ್ ನಲ್ಲೋ ಅಥವಾ ಕಾಂಗ್ರೆಸ್ ಬಿಟ್ಟೋ ಡಿ ಕೆ ಸಿಎಂ ಆಗುವಂತದ್ದು? ಸರ್, ಇವತ್ತಿನ ಒಂದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಸೈಲೆಂಟ್ ಅನ್ನು ನೋಡಿದ್ರೆ, ಅವ್ರು ಇರ್ತಕ್ಕಂಥ ಸಹನೆ ನೋಡಿದ್ರೆ ಏನಾದ್ರೂ ಕ್ರಾಂತಿ ಆಗ್ಬೋದು ಅಕ್ಟೋಬರ್ ಒಳಗಡೆನೆ ಸರ್. 2-3 ತಿಂಗಳಲ್ಲಿ ಕ್ರಾಂತಿ ಏನ್ ಬೇಕಾರಲ್ಲ. ಕ್ರಾಂತಿ ಅನ್ನುವಂಥದ್ದು ಅವರನ್ನ ಸಿಎಂ ಪಟ್ಟಕ್ಕೆ ತಂದು ಕೂರಿಸುವ ಕ್ರಾಂತಿನ ಅಥವಾ ಬೇರೆ ಕ್ರಾಂತಿನ ನಿಮ್ ಪ್ರಕಾರ? ಬೇರೆ ಕ್ರಾಂತಿನಿಂದ ಅನ್ಸುತ್ತೆ ಸರ್, ಬೇರೆ ಕ್ರಾಂತಿನೇ ಅನ್ಸುತ್ತೆ. ಯಾವ ಕ್ರಾಂತಿನೂ ಆಗಲ್ಲ, ರಾಜ್ಯದ ಒಳಿತಿಗಾಗಿ ಜನರನ್ನ ಅವರು ಇಲ್ಲ ಕ್ರಾಂತಿ ಆಗುತ್ತೆ ರಾಮಕೃಷ್ಣ ಸರ್, ನೋಡಿ ಬೇಕಾದ್ರೆ ಅದೆಲ್ಲ ಬಂದು ನಿಮ್ಮ ಬಿಜೆಪಿ ಪಕ್ಷದಲ್ಲಿದೆ. ಈಗ ನೀವು ಕೊಯ್ಲೇಷನ್ ನೀವೇನು ಕುಮಾರಸ್ವಾಮಿ ಅವರು ಹೋಗಿ ಬಿಜೆಪಿ ಸೇರ್ಕೊಂಡಿದ್ರೆ ಅದೆಲ್ಲ ಕನಸು ಕಾಣ್ತಾ ಇದ್ದೀರಾ, ಈ ತರ ಆಗಿ ಏನೋ ಆಗ್ಬಿಡ್ಬೋದು ಅಂತ ಹೇಳಿ. ನೋ ಚಾನ್ಸ್ ಸರ್. ಅಲ್ಲ, ನಮಗೇನು ನಮ್ಮ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಸೆಷನ್ ನಡೆದಾಗ ಸದನದಲ್ಲಿ ಹೇಳಿದ್ರು, ನಿಮ್ಗೆ ನಮ್ಮ ರಾಜ್ಯ ಸರ್ಕಾರ ಬಹುಮತವನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಅಭಿವೃದ್ಧಿಯನ್ನ ಮಾಡಿ ಹಗರಣಗಳು ಮಾಡ್ಬಿಡಿ ಅಂತ ಫಸ್ಟ್ ಮೊದಲನೇ ಸೆಷನ್ ನಲ್ಲಿ. ಅದು ನಿಮ್ಗೆ ಗಮನದಲ್ಲಿ, ನಾವ್ ಯಾವತ್ತೂ ಆ ರೀತಿ ಅಸಹ್ಯ ಪಟ್ಟವರಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿ ನಮಗೆ ನೋವಾಗ್ತಾ ಇದೆ. ನಮ್ಮ ರಾಜ್ಯದ ಜನತೆ ಈ ರೀತಿ ಒಂದು ಸಫರ್ ಪಡ್ಬೇಕಲ್ಲ ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಉತ್ಕರ್ಷ್ ಅವರೇ, ನಿಮ್ಮ ಫೈನಲ್ ಕಮೆಂಟ್. ಈಗ ಇನ್ ಕೇಸ್ ಈಗ ನೀವೇ ಹೇಳಿದ್ರಿ 28ರಿಂದ 30-31 ಮಂದಿ ಶಾಸಕರು ಅಂತೇಳಿ, ಆ ಪಾಸಿಬಿಲಿಟಿ ಇದೆಯಾ ಪಾಲಿಟಿಕ್ಸ್ ಅಲ್ಲಿ ಈಗ ಸದ್ಯದ ರಾಜಕಾರಣದಲ್ಲಿ? ಅಲ್ಲ, ನನಗೆ ಗೊತ್ತಿಲ್ಲ, ಅದು ನೀವು ರಾಮಕೃಷ್ಣ ಅವ್ರನ್ನೇ ಕೇಳಬೇಕು ಏನಾಗ್ತದೆ. ಅಲ್ಲ, ನಿಮಗಿರೋ ಮಾಹಿತಿ ಬಗ್ಗೆ ನನಗೆ ಬಹಳ ಸ್ಪಷ್ಟವಾಗಿ ಅನ್ಸುವಂಥದ್ದು, ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಅಷ್ಟು ಸುಲಭವಾಗಿ ಬಿಟ್ಕೊಡುವಂಥ ವ್ಯಕ್ತಿ ಸಿದ್ದರಾಮಯ್ಯನವರಲ್ಲ. ಯಾಕಂದ್ರೆ ಅವರ ರಾಜಕೀಯದ ನೀವು ಇತಿಹಾಸದ ಪ್ರಮುಖ ಘಟ್ಟಗಳನ್ನ ನೋಡಿ, ಅವರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಜಾಗ ಖಾಲಿ ಮಾಡಿಸಿದವರು 2000. ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಹೇಗೆ ಅಂತ ನೀವು ಇವತ್ತು ಸರ್ ರಾಜಕೀಯದ ಇತಿಹಾಸವನ್ನ ನೋಡ್ಬೇಕು ಸರ್. ಇದೆಲ್ಲ ತಿರು ಹಾಕಿರುವಂತದ್ದು. ನಾಳೆ ಡಿ ಕೆ ಶಿವಕುಮಾರ್ ನಾನು ಬರ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ನನಗ್ ಗೊತ್ತಿಲ್ಲ, ನನಗನ್ಸೋ ಮಟ್ಟಿಗೆ ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸದ ಪ್ರಮುಖ ಘಟ್ಟಗಳನ್ನು ನೋಡಿದಾಗ ಅಷ್ಟು ಸುಲಭವಾಗಿ ಬಿಟ್ಕೊಡುವಂತ ವ್ಯಕ್ತಿ ಸಿದ್ದರಾಮಯ್ಯನವರಲ್ಲ ಅನ್ನೋವಂಥದ್ದು ಬಹಳ ಸ್ಪಷ್ಟ. ಆಗ ಕುರ್ಚಿ ಕಾಳಗ ಬಂದಾಗ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್, ನನಗನ್ಸೋ ಮಟ್ಟಿಗೆ ಸೆಪ್ಟೆಂಬರ್ಗೆ ಒಂದು ಕ್ರಾಂತಿ ಶುರು ಆಗ್ತದೆ ಅನ್ನೋವಂಥ ಬಹಳ ಸ್ಪಷ್ಟವಾದಂಥ ವಿಚಾರ. ಯಾಕಂದ್ರೆ ಕೆಲವೊಂದು ಶಾಸಕರ ಸಚಿವರ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ನನ್ಗೆಲ್ಲೋ ಒಂದ್ ಕಡೆ ಕ್ರಾಂತಿ ಆಗ್ತದೆ, ನಾವ್ ಯಾರು ಬೀಳ್ಸೋದೇ ಬೇಡ, ಕಾಂಗ್ರೆಸ್ ಅದ್ರ ಪಾಡಿಗೆ ಅದೇ ಬಿದ್ದೋಗುತ್ತೆ. ಸೊ ರಾಮಕೃಷ್ಣ ಅವರಿಗೆ ಫೈನಲ್ ಕಮೆಂಟ್, ವಾಟ್ ನೆಕ್ಸ್ಟ್ ಫಾರ್ ಡಿ ಕೆ ಶಿ ಇನ್ ಕಾಂಗ್ರೆಸ್? ನೋಡಿ ಸರ್, ನನ್ನ ಅನಿಸಿಕೆನಲ್ಲಿ ಅಲ್ಲ, ಡಿ ಕೆ ಶಿ ಅವ್ರಿಗೆ ಏನ್ ಸರ್ ನೆಕ್ಸ್ಟ್, ಏನ್ ವಾಟ್ ನೆಕ್ಸ್ಟ್ ಫಾರ್ ಡಿ ಕೆ ಶಿ? ಅವರು ಉತ್ತಮವಾದ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಅವರು ಯಾವುದೇ ತರದ ಹುದ್ದೆಗಳನ್ನ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಇವರು ಅಲ್ಲ, ತಪ್ಪಿಲ್ಲ, ಕರೆಕ್ಟ್, ಬಟ್ ಸಿಗುತ್ತಾ ಪ್ರಶ್ನೆ ಅದು? ಅಲ್ಲ, ಅದನ್ನ ನಾನು ಹೇಳಕ್ ನಂಗೆ ಬಿಟ್ಕೊಡಿ. ಯಾಕೆಂದ್ರೆ
ಈಗ ಕಾಂಗ್ರೆಸ್ ಮತ್ತೆ ಏನು ಈಗ ಕಾಂಗ್ರೆಸ್ ನಲ್ಲಿ ನೋಡಿದಿರಾ, ಯಾವುದೇ ಕಾಲಘಟ್ಟದಲ್ಲಿ ತಗೊಂಡ್ರು ಕೂಡ ಪೂರ್ಣಾವಧಿನಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರುವಂತ ಇತಿಹಾಸಗಳಿದಾವೆ. ಅದೇ ಬಿಜೆಪಿ ಜನತಾದಳದಲ್ಲಿ ನೋಡಿ, ಒಂದು ಸಾರಿ ಅವರು ಏನು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ನಂತರ ಜಗದೀಶ್ ಶೆಟ್ಟರು, ಸದಾನಂದ ಗೌಡ್ರು ಈ ರೀತಿ ಒನ್ ಬೈ ಒನ್ ಈ ತರ ಒಂದು ಆ ವ್ಯವಸ್ಥೆನ ಮಾಡ್ಕೊಂಡ್ ಬಂದಂತ ಬಿಜೆಪಿ ಅವರು ಯಾವಾಗ್ಲೂ ಅನುಮಾನದ ಹುತ್ತಗಳಲ್ಲಿ ಇರ್ತಾರೆ. ಬಂಗಾರಪ್ಪನವರು ವೀರಪ್ಪ ಮೊಯ್ಲಿ ಅವರನ್ನ, ವೀರೇಂದ್ರ ಪಾಟೀಲ್ ಅವರನ್ನ, ಗುಂಡೂರಾವ್ ಅವರನ್ನ ನಾನು ಹೇಳ್ಬೋದು ಸರ್, ನೀವ್ ಯಾವ ರೀತಿ ಬದಲಾವಣೆ ಮಾಡಿದ್ರಿ ಮುಖ್ಯಮಂತ್ರಿಗಳನ್ನ ನೋಡಿ. ಇಲ್ಲಿ ಬಂಗಾರಪ್ಪನವರಾಗಿರ್ಬೋದು, ವೀರೇಂದ್ರ ಪಾಟೀಲ್, ದೇವರಾಜ ಹೆಸರನ್ನ ಯಾವ ರೀತಿ ನಡ್ಸ್ಕೊಂಡ್ರಿ ನೀವು? ಅನಾರೋಗ್ಯದಿಂದ ನಮ್ಮ ಆ ಟೈಮಲ್ಲಿ ಒಂದ್ಸರಿ ಬಂಗಾರಪ್ಪನ ಯಾಕೆ ತೆಗೆದ್ರಿ ಸರ್? ಬಂಗಾರಪ್ಪನವರನ್ನ, ಒಬ್ಬ ಹಿಂದುಳಿದ ಸಮುದಾಯ ನಾಯಕರನ್ನ ಬಂಗಾರಪ್ಪ ಅಧಿಕಾರ ಬಿಟ್ಟಾಗ ಏನ್ ಮಾಡಿದ್ರಿ ಸರ್? ಹೋಗ್ಲಿ, ಜಾತಿ ಗಣತಿಯಲ್ಲಿ ಯಾಕೆ ಸಿದ್ದರಾಮಯ್ಯವ್ರನ್ನ ಡೆಲ್ಲಿ ಕರ್ಸ್ಕೊಂಡು ಅವಮಾನ ಮಾಡಿದ್ರಿ? ಚೀಮಾರಿ ಹಾಕಿದ್ರಲ್ಲ ಪಕ್ಕದಲ್ಲಿ ನಿಲ್ಸ್ಕೊಂಡು ಮತ್ತೆ ಮಾಡಿ ಅಂತ. ಇದೇನಾ ನಿಮ್ ಬದ್ಧತೆ ಇರ್ತಕ್ಕಂಥದ್ದು ಹಿಂದುಳಿದ ಸಮುದಾಯದ ಪರವಾಗಿ? ಅವರೆಲ್ಲ ನಿಮ್ ಪರವಾಗಿ ನಂಬಿಕೆ ಇಟ್ಕೊಂಡಿದ್ರು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾದ್ರೆ ನೀವೆಲ್ಲೆಲ್ಲ ಹೋಗ್ತಿದ್ರ, ಟ್ರಾಫಿಕ್ ಅಲ್ಲಿ ಇಲ್ಲ. ಸೊ ಏನ್ ಗೊತ್ತಾ, ಈ ಒಂದು ನಿಮ್ಮ ಪ್ರಕಾರ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಮ್ಮ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಪಕ್ಷದ ಬಾಗಿಲನ್ನು ತಟ್ಟಕ್ ಹೋಗಲ್ಲ, ಅಂತ ಕೀಳು ಮಟ್ಟಕ್ಕೆ ಯಾವುದೇ ರಾಜಕಾರಣ ಮಾಡಲ್ಲ. ಅದು ಒಂಥರ ಹುಲಿ ಇದ್ದಂಗದು, ಕರ್ನಾಟಕದ ಹುಲಿ. ಈ ನಾಡಿನ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ಅಧ್ಯಕ್ಷರಾಗಿ 135 ಸೀಟುಗಳು ತರುವಂತ ಕೆಪಾಸಿಟಿ ಇರುವಂತವ್ರು ಯಾರ ಮನೆ ಬಾಗಿಲಿಗೆ ಯಾಕೆ ತಟ್ಟಕ್ ಹೋಗ್ತಾರ್ರಿ? ಯಾಕೆಂದ್ರೆ ಇದು ಕಾಂಗ್ರೆಸ್ ಪಕ್ಷವಾದ ಸ್ಪಷ್ಟವಾದ ನಿಲುವು. ಅವ್ರು ಹೇಳಿದ್ದಾರೆ, ನಾನು ಯಾವತ್ತಿದ್ರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಅಧಿಕಾರ ಬರುತ್ತೆ ಹೋಗುತ್ತೆ, ಅದು ಬೇರೆ ವಿಚಾರ. ಬಟ್ ಅವ್ರ ಆಸೆ ಪಡೋದು ತಪ್ಪೇನಿಲ್ಲ. ಬಟ್ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರೆದಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ, ಜನರ ಒಳಿತಿಗಾಗಿ ಕೆಲಸ ಮಾಡುವಂತ ವಿಚಾರಗಳು. ಓಕೆ, ಥ್ಯಾಂಕ್ ಯು ರಾಮಕೃಷ್ಣ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ, ಥ್ಯಾಂಕ್ ಯು ಉತ್ಕರ್ಷ್ ಅವರೇ. ಸೊ ಇದು ಈ ಹೊತ್ತಿನ ಡಿಬೇಟ್. ಸುಮ್ಮನಿರ್ತಾರ ಡಿ.ಕೆ. ಶಿವಕುಮಾರ್? ಆಗಸ್ಟ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಈ ಕ್ರಾಂತಿಯ ಪದಗಳನ್ನು ಹುಟ್ಟು ಹಾಕಿರುವಂಥದ್ದೇ KN ರಾಜಣ್ಣ ಅವರು. ಸೊ ಕ್ರಾಂತಿ ಆಗಲ್ಲ ಅಂಥೇಳಿ ಅವರ ಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಬಟ್ BJPಯ ವಕ್ತಾರರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಈ ಡಿಸ್ಕಷನ್ನ ಟೈಮ್ನಲ್ಲಿ, ವೆರಿ ಇಂಪಾರ್ಟೆಂಟ್. 28ರಿಂದ 31 ಅದು ಒಂದು ವೇಳೆ ಆದರೆ ಇದೇ ವರ್ಷ ಅಥವಾ ಡಿಸೆಂಬರ್ ಒಳಗಡೆ ಏನಾದರೂ ಆದರೆ ಕ್ರಾಂತಿ ಬೇರೆ ದಿಕ್ಕಿನ ಕಡೆಗೆ ಹೋಗ್ಬೋದು. ಸೊ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.